ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಭಾಗವನ್ನು ನಾವು ಕೇಳ್ತಾ ಇದ್ವಿ. ಓಂಕಾರದ ಬಗ್ಗೆ ಧ್ಯಾನ ಮಾಡಿದ್ದು, ಅದರ ಸಂಗೀತವನ್ನು ಮಾಡ್ತಾ ಇದ್ದಾಗ ರಾಜ ಸಾಹೇಬ್ರ ನೆನಪು ಬಂದು ನಾನು ತನ್ನ ಚಿತ್ತರಪುರಕ್ಕೆ ಹೋಗಬೇಕು ಅಂತ ಉಜ್ಜಯಿನಿಯಿಂದ ಹೊರಡುವುದನ್ನು ನಾವು ಕೇಳಿದ್ವಿ. ಅದರ ಮುಂದಿನ ಭಾಗ. ಮರುದಿನ ಬೆಳಿಗ್ಗೆ ಉಜ್ಜಯಿನಿಯಲ್ಲಿ ಇಳಿದು ಒಂದು ಟ್ಯಾಕ್ಸಿ ಮಾಡಿಕೊಂಡು ಚಿತ್ತರಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಶಕಪುರ ಸಿಕ್ಕಿತು. ತಕ್ಷಣ ಭೂಪತರಾಮರ ನೆನಪು ಬಂತು. ಬಹುತೇಕ ಅವರು ಬದುಕಿರುವುದಿಲ್ಲ. 34 ವರ್ಷ ಕಳೆದಿದೆ. ಬದುಕಿದ್ದರೆ ಈಗ 100 ಕಳೆದಿರುತ್ತೆ. ಹೇಗಾದರೂ ಆಗಲಿ ಅಂತ ಟ್ಯಾಕ್ಸಿಯನ್ನು ಪಟ್ಟಣದೊಳಗೆ ತಿರುಗಿಸುವಂತೆ ಹೇಳಿದ. ಬೀದಿ ಮತ್ತು ಮನೆಯ ಗುರುತು ಸಿಕ್ಕಿತು. ವಿಚಾರಿಸಿದ. ತಬಲಾ ಗುರುಗಳು ಸತ್ತು 25 ವರ್ಷವಾಗಿದೆ. ಅವರ ಗಂಡು ಮಕ್ಕಳು ಮನೆ ಮಾರಿಕೊಂಡು ಹೋದರು. ಒಬ್ಬ ಕಲ್ಕತ್ತೆಯಲ್ಲಿದ್ದಾನೆ, ಇನ್ನೊಂದು ಧನಬಾದಿನಲ್ಲಿ. ಈಗ ಅವರ ಪೈಕಿ ಶಕಪುರದಲ್ಲಿ ಯಾರೂ ಇಲ್ಲ. ಮೋಹನಲಾಲನ ಮನಸ್ಸು ಖಿನ್ನವಾಯಿತು. ಟ್ಯಾಕ್ಸಿಯನ್ನು ಚಿತ್ತರಪುರದ ಕಡೆಗೆ ತಿರುಗಿಸಲು ಹೇಳಿದ. ರಸ್ತೆ ಎಲ್ಲ ಟಾರಾಗಿರುವುದು ಕಾಣಿಸಿತು. ತಾನು ಸೈಕಲ್ ತುಳಿಯುತ್ತಿದ್ದ ಗುಂಡಿ, ಗೊಟರು, ಧೂಳು, ಮಣ್ಣುಗಳ ಹಾದಿ ಅಲ್ಲ. ಡ್ರೈವರನ್ನು ಕೇಳಿದ, ಈ ರಸ್ತೆ ಟಾರು ಆಗಿ ಎಷ್ಟು ವರ್ಷವಾಯಿತು? 15-20 ವರ್ಷವಾಗಿರ್ಬೋದು. ನಮ್ಮ ಮಾಲ್ವಾದ ಎಲ್ಲ ರಸ್ತೆಗಳಿಗಿಂತ ಇದು ಉತ್ತಮವಾದದ್ದು. ಏನು ಕಾರಣ? ಭಾಳ ಜನ ಫಾರಿನರ್ಸ್ ಬರ್ತಾರೆ. ಚಿತ್ತರ್ಪುರದ ರೆಸಾರ್ಟ್ ಅಂದರೆ ಅಮೆರಿಕಾ, ಜರ್ಮನ್, ಇಂಗ್ಲೆಂಡ್, ಯುರೋಪ್ ಎಲ್ಲ ಕಡೆಯಿಂದಲೂ ಟೂರಿಸ್ಟ್ಗಳು. ಬೇಸಿಗೆ 3 ತಿಂಗಳು ಬಿಟ್ಟು 9 ತಿಂಗಳು ತುಂಬಿರ್ತಾರೆ. ಯಾರು ರೆಸಾರ್ಟ್ ನಡೆಸೋರು? ನಿಮ್ಗೆ ಗೊತ್ತಿಲ್ವೇ? ರಾಜಾ ಸಾಹೇಬರು. ರಾಜ ಅಜಿತ್ ಸಿಂಗ್ ಅಂದರೆ ಭಾಳ ಬುದ್ಧಿವಂತರು. ಅವರು ರೆಸಾರ್ಟ್ ಮಾಡಿರೋದ್ರಿಂದ ನಮಗೊಂದಿಷ್ಟು ಬಿಸ್ನೆಸ್. ಇಲ್ಲದಿದ್ದರೆ ಉಜ್ಜಯಿನಿಲಿ ಟ್ಯಾಕ್ಸ್ ಕೇಳೋರು ಯಾರು? ಅದೇನು ನೋಡಬೇಕೆಂದು ಮೋಹನ್ ಲಾಲ್ನಿಗೆ ಉದ್ವಿಗ್ನತೆಯಾಯಿತು. 34 ವರ್ಷದ ಹಿಂದೆ ತಾನು ಬಿಟ್ಟ ರಾಜಾ ಸಾಹೇಬರ ಆಶ್ರಯ ತಾಣ ಈಗ ಏನಾಗಿದೆಯೋ? ಡ್ರೈವರ್ನನ್ನೇ ವಿವರವಾಗಿ ತಿಳಿದುಕೊಳ್ಳೋಣ ಎನ್ನುವ ಮನಸ್ಸವಾಯಿತು. ಆದರೆ ಒಳ್ಳೆಯ ರಸ್ತೆಯಾದ್ದರಿಂದ ವೇಗವಾಗಿ ಓಡಿಸಿದ ಟ್ಯಾಕ್ಸಿಯು ಆಗಲೇ 3/4 ದೂರವನ್ನು ಮುಗಿಸಿತ್ತು. ಎಂಥ ಮಳೆಯ ಪ್ರವಾಹ ಬಂದರೂ ಚಿತ್ರಾ ನದಿಯನ್ನು ದಾಟಲು ತೊಂದರೆಯಾಗದಂತೆ ದೊಡ್ಡ ಆಧುನಿಕ ಸೇತುವೆಯನ್ನು ಕಟ್ಟಿಸಿದ್ದಾರೆ. ಈ ರಸ್ತೆ, ಈ ಸೇತುವೆಗಳನ್ನು ರಾಜಕುಮಾರ ಅಜಿತ್ ಸಿಂಗನು ತನ್ನ ಕಾಸು ಬಿಚ್ಚು ಮಾಡಿಸಿಲ್ಲ. ಸರ್ಕಾರದಲ್ಲಿ ತನಗೆ ಪ್ರಭಾವವನ್ನು ಉಪಯೋಗಿಸಿ ದುಡ್ಡು ತಿನ್ನಿಸಿ ಮಾಡಿಸಿದ್ದಾನೆ ಎಂದುಕೊಂಡ. ಮನಸ್ಸು ತನ್ನ ಗುರು ರಾಜಾ ಸಾಹೇಬರನ್ನು, ಅರಮನೆ, ಕಾಡಿನ ದಾರಿ, ಕಾಡು ಮಂದಿರಗಳನ್ನು ನೆನೆಸಿಕೊಳ್ಳುತ್ತಿರುವಾಗ ಟ್ಯಾಕ್ಸಿಯವನು ಅರಮನೆಯ ಮುಂದಕ್ಕೆ ತಂದು ನಿಲ್ಲಿಸಿದ. ತಕ್ಷಣ ಒಂದು ದೊಡ್ಡ ಹೋಟೆಲ್ನಲ್ಲಿರುವಂಥ ಒಬ್ಬ ಎತ್ತರದ ದರಬಾನ ಬಂದು ನಿಂತು ಇವನಿಗೆ ಸೆಲ್ಯೂಟನ್ನು ಮಾಡಿದ. ಯಾಕೆ ಇಲ್ಲಿಗೆ ಕರೆತಂದೆ? ಎಲ್ಲಿಗೆ ಹೋಗಬೇಕು ಅಂತ ನೀವು ಹೇಳಲಿಲ್ಲ? ಈಗ ಹೇಳಿ, ಎಲ್ಲಿಗೆ? ಮೋಹನ್ ಲಾಲ ಗೊಂದಲ ಇನ್ನಷ್ಟು ಬಿಕ್ಕಟ್ಟಿಗೆ ಒಳಗಾಯಿತು. ಮಹಾದೇವ ಮಂದಿರಕ್ಕೆ ಹೋಗುವ ಮುನ್ನ ತಾನು ಒಂದು ಕಡೆಗೆ ಇಳಿದುಕೊಳ್ಬೇಕು. ಈ ಊರಿನಲ್ಲಿ ಯಾರ ಪರಿಚಯ, ಬೇರೆ ಯಾವ ವ್ಯವಸ್ಥೆ ಇದೆ ಏನೂ ತೋಚದಂತಾಯಿತು. ಡ್ರೈವರ್ ಎಂಜಿನನ್ನು ಆರಿಸಿ ಸುಮ್ಮನೆ ಕುಳಿತ. 1 ನಿಮಿಷ ಯೋಚಿಸಿದ ನಂತರ ಮೋಹನ್ ಲಾಲ ದರ್ಬಾನನ್ನು ಕೇಳಿದ. ಅರಮನೆಯ ಒಳಕ್ಕೆ, ಕಾಡಿನೊಳಗೆ, ನದಿ ತೀರದಲ್ಲಿ ಮಹಾದೇವ ಮಂದಿರವಿದೆಯಲ್ಲ, ಅದನ್ನು ನೋಡಬೇಕು, ಪೂಜೆ ಮಾಡಿಸ್ಬೇಕು ಅಂತ ನಾನು ಬಂದದ್ದು. ಪೂಜಾರಿಯ ಮನೆ ಎಲ್ಲಿದೆ ಅಂತ ಹೇಳ್ತೀರಾ ಅಥವಾ ಅವನ್ನ ಕರೆಸ್ತೀರಾ? ಹೊರಗಿನವರಿಗೆ ಮಂದಿರಕ್ಕೆ ಪ್ರವೇಶವಿಲ್ಲ. ರೆಸಾರ್ಟ್ನಲ್ಲಿ ಲಾಡ್ಜರ್ ಆಗಿದ್ದರೆ ಮಾತ್ರ ಕಾಡಿಗೆ ಪ್ರವೇಶ. ಕಾಡೊಳಕ್ಕೆ ಹೋದ ಮೇಲೆ ಮಂದಿರಕ್ಕೂ ಹೋಗ್ಬೋದು. ಈ ಊರಿನ ಬೇರೆ ಯಾರು ಮಂದಿರಕ್ಕೆ ಹೋಗೋಲ್ವೇ ಶಿವರಾತ್ರಿ ಪೂಜೆಗೆ? ಮೋಹನ್ ಲಾಲ್, ಇಲ್ಲಿ ಸಾಬ್, ಇದು ರಾಜಾ ಸಾಹೇಬ್ರ ಖಾಸಗಿ ಮಂದಿರ, ಬೇರೆಯವರಿಗೆ ಪ್ರವೇಶವಿಲ್ಲ. ಮೋಹನ್ ಲಾಲ್ನಿಗೆ ಸಹಾಯಕ ಭಾವ ಉಂಟಾಯಿತು. ಟ್ಯಾಕ್ಸಿಯಿಂದ ಕೆಳಗಿಳಿದು ದೊಡ್ಡದಾಗಿ ಓರಿಯೆಂಟ್ ರಾಯಲ್ ರೆಸಾರ್ಟ್ ಎಂದು ಬೋರ್ಡ್ ಹಾಕಿದ್ದ ಅರಮನೆಯ ಮೆಟ್ಟಿಲುಗಳನ್ನು ಹತ್ತಿ ಸ್ವಾಗತ ಕಕ್ಷೆಗೆ ಹೋದ. ಪಂಚತಾರಾ ಹೋಟೆಲ್ಗಳು ಅವನಿಗೆ ಹೊಸದಲ್ಲ. 4 ತಾರೆಗಳಿಗೆ ಕಡಿಮೆ ಇಲ್ಲದ ಹೋಟೆಲ್ನಲ್ಲಿ ತನ್ನನ್ನು ಇಳಿಸಬೇಕೆಂದು ಯಾವ ಕಚೇರಿಗೆ ಹೋದರೂ ಅವನು ವ್ಯವಸ್ಥಾಪಕರಿಗೆ ಕರಾರು ಮಾಡುತ್ತಿದ್ದ. ಸ್ವಾಗತ ಡೆಸ್ಕಿಗೆ ಹೋದ. ನನಗೊಂದು ರೂಮ್ ಬೇಕು ಎಂದ. ಇಲ್ಲಿ ರೂಮಿನ ವ್ಯವಸ್ಥೆ ಇಲ್ಲ ಸರ್, ಕುಟೀರಗಳ ವ್ಯವಸ್ಥೆ. ಒಬ್ಬರಿಗಾದರೆ ಕಿರು ಪ್ರಮಾಣದ ಕುಟೀರ, ಕಾಡಿನ ಮಧ್ಯೆ. ದಿನಕ್ಕೆ ಬಾಡಿಗೆ ಎಷ್ಟು ಕೊಡಬೇಕು? ದಿನಕ್ಕೆ $200 ಪ್ಲಸ್ ಟ್ಯಾಕ್ಸ್. ಎದುರು ಬೋರ್ಡಿನ ಮೇಲೆ ಡಾಲರ್, ಪೌಂಡ್, ಮಾರ್ಕ್, ಫ್ರಾಂಕ್ ಮೊದಲಾದ ಹಣಕ್ಕೆ ರೂಪಾಯಿಯಲ್ಲಿ ಬೆಲೆ ಹಾಕಿದ್ದರು. ಅಂದರೆ ದಿನಕ್ಕೆ 7,000 ಹೊಸದಿಗೆ ಕೊಡಬೇಕು. ಅವನು ಎಂದೂ ಕೈಯಿಂದ ಕೊಟ್ಟು ಇಷ್ಟು ದುಬಾರಿಯ ಸ್ಥಳದಲ್ಲಿ ಇಳಿದಿರಲಿಲ್ಲ. ಆದರೆ ತನ್ನ ಸಾಧನಾ ದೈವ ಮಹಾದೇವನ ದರ್ಶನ ಮಾಡಲು ಬೇರೆ ದಾರಿ ಇರಲಿಲ್ಲ. ಟ್ಯಾಕ್ಸಿ ಅವನಿಗೆ ಹಣ ಕೊಟ್ಟು ಕಳಿಸಿದ ಮೇಲೆ ರಿಜಿಸ್ಟರ್ ಮಾಡಿಸಿದ. ರೆಸಾರ್ಟಿನದೇ ಒಂದು ಸೈಕಲ್ ರಿಕ್ಷಾದ ಮೇಲೆ ಅವನನ್ನು ಕೂರಿಸಿ ಜೊತೆಗೆ ಅವನ ಸೂಟ್ಕೇಸನ್ನು ಇರಿಸಿ ಅವನ ಸಂಖ್ಯೆಯ ಕುಟೀರಕ್ಕೆ ಕಳಿಸಿದರು. ಕಾಡಿನ ಒಳಗೆಲ್ಲ ಅಲ್ಲಲ್ಲಿ 100 ಕುಟೀರಗಳನ್ನು ನಿರ್ಮಿಸಿದ್ದರು. ಪ್ರತಿಯೊಂದು ಕುಟೀರವನ್ನು ಸುತ್ತುವರಿದ ಮರಗಿಡಗಳು. ಸೈಕಲ್ ಅಥವಾ ಸೈಕಲ್ ರಿಕ್ಷಾದಲ್ಲಿ ಹೋಗುವಾಗ ಒಂದು ಕುಟೀರವೂ ಕಣ್ಣಿಗೆ ಬೀಳದಂತೆ ಇಡೀ ಆವರಣವನ್ನು ವಿನ್ಯಾಸಗೊಳಿಸಿದ್ದರು. ತಾನು 6 ವರ್ಷ ವಾಸ ಮಾಡಿದ ಕುಟೀರದಷ್ಟೇ ಗಾತ್ರವಾಗಿತ್ತು ಅವನಿಗೆ ಕೊಟ್ಟಿದ್ದದು. ಅದರ ಒಳಗೆ ಮಾತ್ರ ಪಂಚತಾರಾ ಹೋಟೆಲ್ಗಳ ಮಟ್ಟದ ಹಾಸಿಗೆ, ಸೋಫಾ, ಸ್ನಾನ,
ಮತ್ತು ಶೌಚದ ವ್ಯವಸ್ಥೆಗಳು. ಪ್ರತಿ ಕುಟೀರದಲ್ಲೂ ಒಂದೊಂದು ಹಗುರವಾದ ವಿದೇಶದಲ್ಲಿರುವಂಥ ಸೈಕಲ್, ಅದಕ್ಕೆ ಬೆಲ್ಲಿಲ್ಲ. ಇಡೀ ಕಾಡಿನ ನಡಿಗೆಯಲ್ಲಿ ಹೋಗಬಹುದಾದ ಕಿರುದಾರಿಗಳ ಸೈಕಲ್ನಲ್ಲಿ ಕ್ರಮಿಸಬಹುದಾದ ಕಿರು ರಸ್ತೆಗಳ ಒಂದು ವಿವರವಾದ ನಕ್ಷೆಯನ್ನು ಮೇಜದ ಮೇಲೆ ಇಟ್ಟಿದ್ದರು. ಊಟಕ್ಕೆ ಬೇಕಾದರೆ ಸೈಕಲ್ ಹತ್ತಿ ಸ್ವಾಗತ ಭವನದ ಹಿಂಬದಿಯಲ್ಲಿರುವ ಭೋಜನ ಶಾಲೆಗೆ ಹೋಗಬಹುದು. ಇಲ್ಲದೆ ಮೆನು ನೋಡಿ ಫೋನ್ ಮಾಡಿದರೆ ಕುಟೀರಕ್ಕೆ ಕಳಿಸ್ತಾರೆ. ಸ್ನಾನ ಮುಗಿಸಿ ಅವನು ತಿರುಗಾಡಲು ಹೊರಟ. ಸೈಕಲ್ ಇದ್ದರೂ ಅಭ್ಯಾಸ ತಪ್ಪಿ 35 ವರ್ಷವಾಗಿದೆ. ಈ ಕಾಡಿನಲ್ಲಿ ನಡೆದರೆ ಅದರ ಅನುಭವವಾಗುವುದು ಎಂದು ನೆನಪಿಗೆ ಬಂತು. ಕಣ್ಣೆದುರಿಗೆ ಕಾಡು ಕಂಡರೂ ಒಳಗೆಲ್ಲ ಸುಖ ಭೋಗದ ವಸತಿ ಕುಟೀರಗಳು ತುಂಬಿಕೊಂಡಿವೆ. ಪಶ್ಚಿಮ ದೇಶದ ಜನಗಳಿಗೆ ಅರಚಿ ಕಿರಿಚುವ ಅಭ್ಯಾಸವಿಲ್ಲದ್ದರಿಂದ ಜನಸಂದಣಿ ತಿಳಿಯುವುದೇ ಇಲ್ಲ ಎನಿಸಿತು. ಅಲ್ಲಲ್ಲೇ ಕಾಣುವ ನವಿಲುಗಳು, ಎಲ್ಲೆಲ್ಲೂ ಹಣಿದುಕೊಂಡಿರುವ 2 ಸೈಕಲ್ ರಿಕ್ಷಾಗಳು, ಎದುರು ಬದುರು ದಾಟುವಷ್ಟು ಅಗಲದ ಟಾರು ರಸ್ತೆಗಳು, ಅವುಗಳನ್ನು ಹೆರಳಿನಂತೆ ಹೆಣೆದುಕೊಂಡಿರುವ ಕಲ್ಲು ಹದಿದ ಕಾಲುದಾರಿಗಳು, 3 ಅಡಿ ಎತ್ತರದ ಕಬ್ಬಿಣದ ಕಡ್ಡಿಗೆ ಸಿಕ್ಕಿಸಿದ ಬಾಣದ ಆಕೃತಿಯ ಗುರುತಿನ ಬೋರ್ಡುಗಳು, ದಾರಿಯ ಸಂಖ್ಯೆಗಳು. ಇದು ಕಾಡಲ್ಲ ಎನ್ನಿಸಿತು. ನಡುವೆ ಕೈ ಹಿಡಿದು ನಡೆಯುವ ಬಿಳಿಜನಾಂಗದ ಹೆಣ್ಣು ಗಂಡಿನ ಜೋಡಿಗಳು, ಒಂಟಿಯಾದ ಗಂಡು ಹೆಣ್ಣುಗಳು ಕೂಡ. ಮರವನ್ನೊರಗಿ ನಿಂತು ಗಾಢ ಚುಮ್ಮನದಿಂದ ನಿರತರಾದ ಒಂದೊಂದು ಜೋಡಿ ಸಹ ಭಾರತೀಯರು ಒಬ್ಬರೂ ಇರಲಿಲ್ಲ. ಇವನನ್ನು ಕಂಡು ಹಾಯ್ ಹಲೋ ಎಂದು ಮುಗುಳ್ನಗುತ್ತಿದ್ದರು. ನಿಂತು ಮಾತು ಬೆಳೆಸಲು ಇವನಿಗೂ ಮನಸ್ಸಿರಲಿಲ್ಲ, ಅವರಿಗೂ ಅಭ್ಯಾಸವಿಲ್ಲ. ಅಂದಾಜಿನಿಂದ ದಿಕ್ಕು ಹಿಡಿದು ಅವನು ನದಿಯ ಕಡೆಗೆ ನಡೆದ. ಅಲ್ಲಿಂದ ಮಂದಿರದ ಹತ್ತಿರಕ್ಕೆ ಹೋದ. ಬಾಗಿಲು ತೆರೆದಿತ್ತು. ಬಾಗಿಲಿನ ಹೊರಗೆ ಲಿಂಗ ಪೂಜೆಯ ಅರ್ಥವನ್ನು ವಿವರಿಸಿದ ಒಂದು ಇಂಗ್ಲಿಷ್ ಬೋರ್ಡ್. ಪ್ರಾಚೀನ ಭಾರತೀಯರು ಮುಕ್ತರತಿಯನ್ನು ಅನುಸರಿಸುತ್ತಿದ್ದರು. ಯೋನಿ ಮತ್ತು ಶಿಷ್ಣಗಳನ್ನು ದೇವರೆಂದು ಬಗೆದು ಪೂಜಿಸುತ್ತಿದ್ದರು. ಇವೆರಡರ ಐಕ್ಯವನ್ನು ಅತ್ಯುನ್ನತ ಆಧ್ಯಾತ್ಮದ ಅನುಭವಕ್ಕೆ ಸಮವೆಂದು ಭಾವಿಸಿದ್ದರು. ಇಂಥ ಐಕ್ಯದ ಕಲಾತ್ಮಕ ಪ್ರತೀಕವಾಗಿ ಈಶ್ವರಲಿಂಗವನ್ನು ನಿರ್ಮಿಸಿದರು. ಇದನ್ನು ಭಾರತೀಯರು ಇಂದಿಗೂ ಪೂಜಿಸುತ್ತಾರೆ. ಇವನು ಬಾಗಿಲಿನಿಂದ ಒಳಗೆ ಇಣುಕಿದ. 4 ಜೋಡಿ ಗಂಡು ಹೆಣ್ಣುಗಳು ಲಿಂಗವನ್ನು ತದೇಕ ಚಿತ್ತರಾಗಿ ನಿರೂಪಿಸುತ್ತಿದ್ದರು. ಪರಸ್ಪರ ಕೈ ಹಿಡಿದ ಅಥವಾ ಅಪ್ಪಿಕೊಂಡ ಆ ಜೋಡಿಗಳ ಕಣ್ಣಿನಲ್ಲಿ ಕಾಮದ ಉಪಾಸನೆ ತುಂಬಿಕೊಂಡಿತ್ತು. ಇವನು ಒಳಗೆಲ್ಲ ನೋಡಿದ. ತನ್ನ ನೆನಪಿನಲ್ಲಿ ಘನವಾಗಿ ನಿಂತಿದ್ದ 3 ಬೀರುಗಳಲ್ಲಿ ಒಂದೂ ಇರಲಿಲ್ಲ. 3 ತಂಬೂರಿಗಳದೊಂದು, ತಬಲಾ ಹಾರ್ಮೋನಿಯಂಗಳಲ್ಲದೆ ಮಡಿಸಿಡುತ್ತಿದ್ದ ಹಾಸುಗಂಬಳಿ ಒರಗುದಿಂಬುಗಳದು ಇನ್ನೊಂದು, ಸಂಗೀತದ ಪುಸ್ತಕಗಳು ತುಂಬಿದ್ದ ಗಾಜಿನ ಬಾಗಿಲಿನದು 3ನೆಯದು. ಲಿಂಗವೆಂದರೆ ನಾದವು ಸುತ್ತಿ ಹಿಂದಿರುಗುವ ಗೋಲಾಕೃತಿಯ ವಿಶ್ವ. ಅಂತರ್ಮುಖಿಯಾಗಿ ನಾದ ಧ್ಯಾನದಲ್ಲಿ ತಲ್ಲೀನವಾಗುವ ಆಕೃತಿ ಎಂದು ರಾಜಾ ಸಾಹೇಬರು ಹೇಳಿದ್ದ ಮಾತುಗಳು ನೆನಪಿಗೆ ಬಂದವು. ಆ ಭಾವವು ಇಲ್ಲಿ ಆವಿಯಾಗಿ ಹೋಗಿದೆ ಎನ್ನಿಸಿತು. ಇದು ಮಂದಿರವಲ್ಲ, ಕಲ್ಲು ಕಟ್ಟಡ. ಇದರೊಳಗೆ ರಾತ್ರಿಯೆಲ್ಲ ಕೂತರೂ ಸಂಗೀತದ ಒಂದು ಕಿರುತರಂಗವು ಹುಟ್ಟುವುದಿಲ್ಲ ಎನ್ನಿಸಿತು. ಅಲ್ಲಿಂದ ಹೊರಗೆ ಬಂದು ಕೆಳಗೆ ಪ್ರಪಾತದಲ್ಲಿ ಹರಿಯುವ ನರ್ಮದೆಯನ್ನು ನೋಡುತ್ತಾ ಮಂದಿರದ ಜಗಲಿಯ ಮೇಲೆ ಕುಳಿತ. ಇಲ್ಲಿ ತಾನು ಸಂಪೂರ್ಣವಾಗಿ ಒಂಟಿ ಎಂಬ ಭಾವನೆ ತುಂಬಿಕೊಂಡಿತು. ನರ್ಮದೆ ಕೂಡ 34 ವರ್ಷಗಳಲ್ಲಿ ಸ್ವಂತಕ್ಕೆ ಪೋಷಣೆ ಇಲ್ಲದೆ ಹರಿದುಕೊಂಡು ತಿನ್ನುವ ಮಕ್ಕಳಿಗೆ ತನ್ನದನ್ನೆಲ್ಲ ಉಣಿಸುವ ತಾಯಿಯಂತೆ ಬಡಕಲಾಗಿ ಹೋಗಿದ್ದಾಳೆ. ಬಲಬದಿಯಲ್ಲಿ ಸಂಗಮವಾಗುವ ಚಿತ್ರಾ ನದಿಯ ಪಾತ್ರದಲ್ಲಿ ಚರಂಡಿಯಷ್ಟೂ ನೀರು ಕಾಣಿಸುತ್ತಿಲ್ಲ. ಅವನು ಹಾಗೆಯೇ ಅರ್ಧ ತಾಸು ಕುಳಿತಿದ್ದಾಗ ಒಬ್ಬ ಬಿಳಿಯ ಮನುಷ್ಯ ಹತ್ತಿರ ಬಂದ. ಸುಮಾರು 35 ವರ್ಷದ ಆತ. ಮಾಸಲು ದಂತ ಬಣ್ಣದ ಶರ್ಟು ಹಾಕಿ ಕಪ್ಪು ಪ್ಯಾಂಟು ಧರಿಸಿದ್ದ, ಕಾಲಿಗೆ ಜಾಗಿಂಗ್ ಪಾದರಕ್ಷೆಗಳು. ಇವನ ಹತ್ತಿರ ಬಂದು, ಕ್ಷಮಿಸಿ, ನಿಮ್ಮ ಏಕಾಂತಕ್ಕೆ ಭಂಗವನ್ನು ಉಂಟು ಮಾಡುತ್ತಿದ್ದೇನೆ. ನೀವು ಗಾಯಕ ಮೋಹನ್ ಲಾಲ್ಜಿ ಅಲ್ವೇ ಎಂದ. ಈ ಆವರಣದಲ್ಲೂ ತನ್ನಗೆ ಗುರುತಿಸಬಲ್ಲ ಒಬ್ಬನಾದರೂ ಸಿಕ್ಕಿದನಲ್ಲ ಎಂಬ ಭಾವನೆಯಿಂದ ಮೋಹನ್ ಲಾಲನಿಗೆ ಒಂಟಿತನ ತುಸು ಕಳೆಯಿತು. ಕತ್ತೆತ್ತಿ ನೋಡಿದ. ಆಗಂತುಕನೇ, ನನ್ನ ಹೆಸರು ವಿನ್ಸ್ಟನ್ ಅಂತ, ಊರು ಹ್ಯೂಸ್ಟನ್, ಟೆಕ್ಸಾಸ್. ಗ್ವಾಲಿಯರ್ನಲ್ಲಿ ಸಂಗೀತೋತ್ಸವಕ್ಕೆ ಬಂದಿದ್ದೆ. ನಿಮ್ಮ ಗಾಯನ ಸ್ಫೂರ್ತಿಯಿಂದ ಉಕ್ಕಿ ಹರಿಯಿತು ಎಂದ. ಉಭಯ ಕುಶಲೋಪರಿಗಳಾದ ಮೇಲೆ ಮೋಹನ್ ಲಾಲ್ ಕೇಳಿದ, ಇಲ್ಲಿ ಎಷ್ಟು ದಿನದಿಂದ ಇದ್ದೀರಿ? 3 ದಿನ. ನಾಳೆ ರಾಜಸ್ಥಾನಕ್ಕೆ ಪ್ರಯಾಣ. ಇಲ್ಲಿಗೆ ಯಾಕೆ ಬಂದ್ರಿ? ಈ ರೆಸಾರ್ಟಿನ ಮಾಲೀಕ ಮಹಾರಾಜ ಬಹಳ ನಿಪುಣನಾದ ಮಾರಾಟ ತಜ್ಞ ಅಂತ ಕಾಣಿಸುತ್ತೆ. ಅಮೇರಿಕ, ಯುರೋಪ್ಗಳ ಪ್ರವಾಸ ನಿರ್ವಾಹಕರುಗಳೆಲ್ಲ ಈ ರೆಸಾರ್ಟಿನ ವಿಷಯವಾಗಿ ಪ್ರಚಂಡ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿಂದಲೇ ಎಲ್ಲ ಬುಕ್ ಆಗಿಬಿಡುತ್ತೆ ಎಂದು ನಕ್ಕ. ಇಲ್ಲಿ ಏನು ಆಕರ್ಷಣೆಗಳಿವೆ? ಬ್ಯಾಡ್ಮಿಂಟನ್, ಟೆನ್ನಿಸ್, ಅಮೇರಿಕಾದ ಬಾಸ್ಕೆಟ್ಬಾಲ್ ಕೋರ್ಟ್ಗಳಿವೆ. ದೊಡ್ಡ ಈಜುಕೊಳವಿದೆ. ಹುಲಿಯ, ಜಿಂಕೆ ಶಿಕಾರಿ. ಮಹಾರಾಜರೊಡನೆ ರಾತ್ರಿ ಭೋಜನ. ಇವೆರಡು ವಿಶೇಷಗಳು. ಕೊನೆ ಪಕ್ಷ 10 ಜನ ಸೇರಿ ಮೊದಲೇ ತಲಾ $200 ಟಿಕೆಟ್ ಪಡೆದರೆ ಮಹಾರಾಜ ಸಿಂಗರೊಡನೆ ಕೂತು ಭೋಜನ ಮಾಡುವ ಅನುಭವ ಲಭ್ಯವಾಗುತ್ತೆ. ಹಿಂದಿನ ರಾಜರ ಭೋಜನ ಮೇಜು, ಕುರ್ಚಿಗಳು, ಬೆಳ್ಳಿಯ ತಟ್ಟೆ ಬಟ್ಟಲುಗಳು, ಚಮಚ ಫೋರ್ಕುಗಳು. ಮಹಾರಾಜರು ನಿಜವಾದ ರಾಜವೇಷ ಧರಿಸಿ ಆಗಮಿಸುತ್ತಾರೆ. ಆಗ ಭೋಜನಾಕಾಂಕ್ಷಿಗಳು ಹೇಗೆ ಎದ್ದು ನಿಲ್ಲಬೇಕು, ಹೇಗೆ ಬಾಗಬೇಕು ಎಂಬ ರಿವಾಜುಗಳನ್ನು ಮೊದಲೇ ಹೇಳಿಕೊಟ್ಟಿರ್ತಾರೆ.
ಮಹಾರಾಜರು ರಾಜಗಂಭೀರ ಹಸನ್ಮುಖದಿಂದ ಮುಜಿರೆ ಸ್ವೀಕರಿಸ್ತಾರೆ. ಊಟದ ನಡುವೆ ಕುಶಲ ಸಂಭಾಷಣೆ ಮಾಡ್ತಾರೆ. $200 ಕೊಟ್ಟವರಿಗೆ ತಾವು ಪ್ರಾಚೀನ ಭಾರತದ ರಾಜ್ಯ ಸಂಸ್ಕೃತಿಯನ್ನು ಹೊಕ್ಕು ಬಂದೆವೆಂಬ ಧನ್ಯತೆಯ ಭಾವ ಉಂಟಾಗುತ್ತದೆ. ವ್ಯತ್ಯಾಸವಿಷ್ಟೇ, ಸಾಧಾರಣ ಪ್ರವಾಸಿಗಳಿಗೆ ತಿಳಿಯೋಲ್ಲ, ಭೋಜನ ವಿಶೇಷಗಳಲ್ಲಿ ಬಹುಪಾಲು ಮೊಘಲ್ ಶೈಲಿಯು, ಪ್ರಾಚೀನ ಭಾರತದ್ದಲ್ಲ. ಒಟ್ಟಿನಲ್ಲಿ ಕನಿಷ್ಠ 10 ಜನ ಅಂದರೆ $2,000, 70,000 ಇಂಡಿಯನ್ ರೂಪಾಯಿ, $5,000 ಖರ್ಚು ತೆಗೆದರೆ $65,000 ನಫೆ. ಎಷ್ಟೋ ದಿನ 20-25 ಜನ ಈ ಭೋಜನಕ್ಕೆ ಸೇರುವುದು ಉಂಟು. ಮೋಹನ್ ಲಾಲ್ನಿಗೆ ಆಗ ಆಕ್ಸ್ಫರ್ಡ್ನಲ್ಲಿ ಓದುತ್ತಿದ್ದ ತನಗಿಂತ 4 ವರ್ಷಕ್ಕೆ ಚಿಕ್ಕ ಯುವರಾಜನ ನೆನಪು ಬಂತು. ಅವನನ್ನೇಕೆ ಒಮ್ಮೆ ಭೇಟಿಯಾಗಬಾರದು ಎಂಬ ಆಲೋಚನೆ ಹುಟ್ಟಿತು. ಒಂದು ಭೇಟಿಗೂ ಇಷ್ಟು $100 ಅಂತ ಧಾರಣೆ ಇಟ್ಟಿದ್ದಾನೇನು ಎಂಬ ಅನುಮಾನ ಒಡೆಯಿತು. ಅಷ್ಟರಲ್ಲಿ ವಿನ್ಸ್ಟನ್ ತನ್ನ ಕೈಗಡಿಯಾರ ನೋಡಿಕೊಂಡು, ಈಗ ಹುಲಿಯ ಜಿಂಕೆ ಶಿಕಾರಿ ನಡೆಯುತ್ತೆ, ನೋಡುವ ಕುತೂಹಲವಿದ್ದರೆ ಬನ್ನಿ ಹೋಗುವ ಎಂದ. ಇವನು ಅನುಸರಿಸಿದ. ತನ್ನ ಕೈಯಲ್ಲಿದ್ದ ನಕ್ಷೆಯನ್ನು ನೋಡುತ್ತಾ ಹೆರಳಿನಂತೆ ಸುತ್ತಿ ಬಳಸಿ ಗಂಟು ಹಾಕಿಕೊಳ್ಳುವ 5 ಅಡಿ ಅಗಲದ ಟಾರು ರಸ್ತೆಗಳ ಕಾಲ್ನಡಿಗೆಯಲ್ಲಿ ಕಲ್ಲು ದಾರಿಯಲ್ಲಿ ನಡೆಯುತ್ತಾ ಅಡ್ಡ ಸಿಗುವ ನವಿಲುಗಳನ್ನು ಕೈಯಿಂದ ಚಿಟಿಕೆ ಹಾಕಿ ದಾರಿ ಬಿಡಿಸುತ್ತಾ ಕಾಡಿನ ಉತ್ತರ ಭಾಗಕ್ಕೆ ಕರೆದೊಯ್ದ. ಅಲ್ಲಿ ವಿಶೇಷವನ್ನು ನೋಡಲೆಂಬಂತೆ ಸುಮಾರು 100 ಜನರು ನೆರೆದಿದ್ದರು. 70-80 ಮಂದಿ ಪಾಶ್ಚಿಮಾತ್ಯರು, 20 ಮಂದಿ ಭಾರತೀಯರು. ಭಾರತೀಯ ಹೆಂಗಸರು ಕಾಡಿನಲ್ಲಿ ಸಾಹಸಕ್ಕೆ ಹೊರಟ ಪಶ್ಚಿಮದವರಂತೆ ಜೀನ್ಸ್ ಮತ್ತು ಅರೆತೋಳಿನ ಶರ್ಟ್ ಹಾಕಿದ್ದರು. ಕಾಲಿಗೆ ಅರಣ್ಯದಲ್ಲಿ ಸಂಚರಿಸುವವರು ಧರಿಸುವ ವಿಶೇಷ ಒರಟಾಗಿ ಕಾಣುವ ಬೂಟುಗಳು. ಎದುರಿಗೆ 20 ಅಡಿ ಎತ್ತರಕ್ಕೆ ಬಿಗಿದ ಬೆರಳು ಗಾತ್ರದ ತಂತಿ ಬಲೆಯ ಬೇಲಿಗೆ ಆಚೆಗೆ ಸುಮಾರು 1.5 ಎಕರೆಯ ಮರಗಿಡಗಳಿಲ್ಲದ ಖಾಲಿ ಜಾಗ. ನಡುವೆ ವಿರಳವಾಗಿ 2 ಅಡಿ ಎತ್ತರದ ಪೊದೆಗಳು. ಅದರೊಳಗೆ ಏನು ವಿಶೇಷ ಮನರಂಜನೆ ನಡೆಯುತ್ತದೆ ಎಂದು ಇವನು ಕಲ್ಪಿಸಿಕೊಂಡು ವಿನ್ಸ್ಟನ್ ಮುಖ ನೋಡಿದ. ಅವನು ಹುಲಿಯು ಚಿಗರೆಯ ಬೇಟೆಯಾಡುವ ದೃಶ್ಯ. ನಿಜವಾದ ಹುಲಿ, ನಿಜವಾದ ಚಿಗರೆ. ಇಂಥದ್ದಿದ್ದರೆ ಕಾಡಿಗೆ ಸಮೃದ್ಧವಾದ ರುದ್ರ ಗಂಭೀರ ಬರುತ್ತದಲ್ಲವೇ ಎಂದ. ನೆರೆದಿದ್ದ ಜನಗಳು ಯಾರೂ ಸದ್ದು ಮಾಡುತ್ತಿರಲಿಲ್ಲ. ಹುಲಿ ಮತ್ತು ಚಿಗರೆಗಳಿಗೆ ತಮ್ಮ ಅಸ್ತಿತ್ವವು ತಿಳಿಯಬಾರದೆಂಬಷ್ಟು ಮೌನವಾಗಿದ್ದರು. ಎಷ್ಟೋ ಜನ ಗಿಡಮರಗಳ ಸಂದಿನಲ್ಲಿ ಕುಳಿತು ಅವಿತು ನಿಂತರು. ಕೆಲವರು ಮರಗಳನ್ನು ಏರಿ ಸರಿಯಾದ ಕೊಂಬೆಗಳ ಸಂದಿನಲ್ಲಿ ಕುಳಿತರು. ಎಲ್ಲರ ಕೈಯಲ್ಲೂ ಕ್ಯಾಮರಾಗಳು. ಬೇಟೆಯ ಸ್ಥಳದಲ್ಲಿ ಬಿಸಿಲಿದ್ದುದರಿಂದ ಯಾರೂ ಕ್ಯಾಮರಾಕ್ಕೆ ಪ್ರಕಾಶವನ್ನು ಅಳವಡಿಸುವ ಅಗತ್ಯವಿರಲಿಲ್ಲ. ಎಲ್ಲರೂ ನೋಡುತ್ತಿರುವಾಗ ಒಂದು ಬೆಳೆದ ಜಿಂಕೆಯು ಖಾಲಿ ಆವರಣವನ್ನು ಪ್ರವೇಶಿಸಿತು. ತುಸು ಹೊತ್ತಿನಲ್ಲಿ ಸಮೀಪದಲ್ಲಿಯೇ ಒಂದು ಕಡೆ ಹುಲಿಯ ಗುಟ್ಟುರಿಕೆ ಕೇಳಿಸಿತು. ಜಿಂಕೆಯು ಹೆದರಿ ಓಡತೊಡಗಿತು. ಎತ್ತ ಓಡಿದರೂ ಬೇಲಿ ಅಡ್ಡ ಬರುತ್ತಿದೆ. ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆ ಓಡಿಯದು ನಡುವಣ ಪೊದೆಗಳಲ್ಲಿ ಅಡಗಿಕೊಂಡಿತು. ಅಷ್ಟರಲ್ಲಿ ನಿಧಾನಗತಿಯಲ್ಲಿ ಹೆಜ್ಜೆ ಹಾಕುತ್ತಾ ಒಂದು ದೊಡ್ಡ ಹುಲಿಯು ಆವರಣವನ್ನು ಪ್ರವೇಶಿಸಿತು. ಜಿಂಕೆಯನ್ನು ನೋಡಿ ಅದರ ಹಿಂದೆ ಅರವೇಗದಲ್ಲಿ ಓಡಿತು. ಬೇಲಿಗೆ ಎದುರಾದ ಜಿಂಕೆಯು ಸರಕ್ಕನೆ ದಿಕ್ಕು ಬದಲಿಸಿ ಹಿಂಬದಿಗೆ ಓಡಿತು. ಜಿಂಕೆಯ ದಿಶಾ ಪಲ್ಲಟದ ವೇಗಕ್ಕೆ ತಾನು ಸಮನಲ್ಲ ಎಂಬಂತೆ ಹುಲಿಯು ನಿಧಾನವಾಗಿ ತಿರುಗಿ ಅನುಸರಿಸಿತು. ಓಡಿ ದಣಿದ ಜಿಂಕೆಯು ಏದುಸಿರುಡುತ್ತಾ ನಿಂತು ಸುತ್ತ ನೋಡತೊಡಗಿತು. ಹಿಂದಿನಿಂದ ಬಂದ ಹುಲಿಯು ಒಂದು ಸಲಿ ಗುಟ್ಟರಿಸಿತು. ಭಯಗೊಂಡ ಜಿಂಕೆಯು ಎದುರಿಸಿದ್ದರೂ ವೇಗವಾಗಿ ಓಡಿ ತಂತಿಯ ಬಲೆಗೆ ಹೊಡೆದುಕೊಂಡು ಮತ್ತೆ ದಿಕ್ಕು ಬದಲಿಸಿತು. ಇದು ತನಗೆ ದಕ್ಕಬೇಕಾದ ಬೇಟೆ. ಆತುರ ಪಡುವ ಅಗತ್ಯವಿಲ್ಲ ಎಂಬ ಖಚಿತ ವಿಶ್ವಾಸದಲ್ಲಿ ಹುಲಿಯು ವೇಗವಾಗಿ ನುಗ್ಗದೆ ಬರಿದೆ ಆಟವಾಡಿಸುತ್ತಿತ್ತು. ಒಂದೊಂದು ಕ್ಯಾಮರಾವು 10, 15, 20, 30 ಕ್ಲಿಕ್ಗಳನ್ನು ಹೊಡೆಯುತ್ತಿತ್ತು. ಸುಮಾರು ಅರ್ಧ ಗಂಟೆಯ ಹೊತ್ತಿಗೆ ಜಿಂಕೆಯು ಓಡಿ ಸುತ್ತಿ ತಪ್ಪಿಸಿ ರಕ್ಷಿಸಿಕೊಳ್ಳುವ ಪ್ರಯತ್ನವೆಲ್ಲ ವ್ಯರ್ಥವೆಂಬ ಅರಿವಾಗಿ ಅಪರಿಹಾರ್ಯಕ್ಕೆ ಒಪ್ಪಿಸಿಕೊಳ್ಳುವಂತೆ ಏದುಸಿರಿನಿಂದ ಸಾಯುವಂತೆ ನಿಂತಿದ್ದಾಗ ಹಿಂದಿನಿಂದ ಬಂದ ಹುಲಿಯು ಒಂದೇ ಏಟಿಗೆ ಎರಗಿ ತನ್ನ 2 ಪಂಜಗಳಿಂದ ಹಿಡಿದು ಅಮುಕಿ ಅದರ ಕುತ್ತಿಗೆಗೆ ಬಾಯಿ ಹಾಕಿತು. ವಿಲಿ ಒದ್ದಾಡಿ ಹೊರಳತೊಡಗಿದ ಜಿಂಕೆಯು ನಿಶ್ಚೇಷ್ಟಿತವಾಗುವಾಗ ಹುಲಿಯ ಬಾಯಿಗೆ ತುಂಬಿಕೊಂಡ ರಕ್ತವು ಹನಿಯತೊಡಗಿತು. ಅನಂತರ ತನ್ನ ಬೇಟೆಯನ್ನು ಕಚ್ಚಿಕೊಂಡು ಹುಲಿಯು ಬಲಬದಿಗೆ ಹೋಯಿತು. ವಿನ್ಸ್ಟನ್ ಮೋಹನ್ ಲಾಲನ್ನು ತನ್ನ ಹಿಂದೆ ಬರುವಂತೆ ಸೂಚಿಸಿ ಸರಸರನೆ ನಡೆದ. ಬೇಟೆಯನ್ನು ಕಚ್ಚಿಕೊಂಡ ಹುಲಿಯು ಪ್ರವೇಶಿಸಲು ಅನುವಾಗುವಂತೆ ಒಂದು ಕಬ್ಬಿಣದ ಸರಳುಗಳ ಬಾಗಿಲಿನ ಮೂಲಕ ಇನ್ನೊಂದು ಆವರಣವನ್ನು ಪ್ರವೇಶಿಸಿತು. ಅನಂತರ ತಕ್ಷಣ ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿತು. ವಿನ್ಸ್ಟನ್ ಹೇಳಿದ, ಗೊತ್ತಾಯಿತೆ? ಬೇಟೆಯ ವಿಧಾನ. ಪ್ರಾಣಿ ಸಂಗ್ರಹಾಲಯದಲ್ಲಿ ಮಾಡುವಂತೆ ಹುಲಿಯನ್ನು ಸರಳುಗಳಿಂದ ಸುತ್ತುವರಿದ ಒಂದು ಆವರಣದಲ್ಲಿ ಕೂಡಿ ಹಾಕಿದ್ದಾರೆ. 2 ದಿನಕ್ಕೊಮ್ಮೆ ಅದಕ್ಕೆ ಒಂದು ಬೆಳೆದ ಜಿಂಕೆಯ ಆಹಾರ. ಜಿಂಕೆಯ ಆವರಣದೊಳಗೆ ಪ್ರವೇಶಿಸಿದ ತಕ್ಷಣ ಅದನ್ನು ಅಪ್ಪಳಿಸಿ ತಿನ್ನಕೂಡದೆಂಬ ತರಬೇತಿ ಕೊಟ್ಟಿದ್ದಾರೆ. ಇದು ತನಗಾಗಿಯೇ ಬಿಟ್ಟಿರುವ ಪ್ರಾಣಿ ಅಂತ ಅದಕ್ಕೆ ಗೊತ್ತು. ಆದರೆ ಜಿಂಕೆಗೆ ಹೊಸ ಅನುಭವ. ಈ ಕಾಡಿಗೆ 1 ಮೈಲು ದೂರದ 20 ಎಕರೆ ಹೊಲದಲ್ಲಿ ಒಂದು ದೊಡ್ಡ ಹಿಂಡು ಜಿಂಕೆಗಳನ್ನು ಸಾಕಿದ್ದಾರೆ. ಅವನ್ನು ನಾವು ಹೋಗಿ ನೋಡಿ ಬರಬಹುದು. ಅವುಗಳ ಓಟದ ವೇಗ, ಚಿಮ್ಮುವ ಸೊಗಸು, ಕಿವಿಯನ್ನು ಗುರಿಗಿಟ್ಟು ಶಬ್ದವನ್ನು ಆಲಿಸುವ ರೀತಿ ನೋಡಿದರೆ ಪ್ರೀತಿ ಹುಟ್ಟುತ್ತದೆ. ಅವುಗಳಲ್ಲಿ ತುಂಬ ಮಾಂಸವಿರುವ ದೊಡ್ಡದನ್ನು ಹಿಡಿದು ತಂದು ದಿನ ಬಿಟ್ಟು ದಿನ ಈ ಬೇಟೆಯ ಆಟ ಏರ್ಪಡಿಸುತ್ತಾರೆ. ಕಚ್ಚಿ ತನ್ನ ವಾಸ ಸ್ಥಳಕ್ಕೆ ಒಯ್ದ ಮೇಲೆ ನಾಡಿದ್ದಿನವರೆಗೆ ಇಟ್ಟುಕೊಂಡು ತಿನ್ನಬೇಕು ಅಂತ ಹುಲಿಗೆ ಗೊತ್ತು.
ಅದನ್ನು ಬೇಟೆಯ ಆಟಕ್ಕೆ ಬಿಟ್ಟ ಮೇಲೆ ಬಾಗಿಲು ಮುಚ್ಚಿ ಒಬ್ಬ ಆಳು ಹಳೆಯ ಬೇಟೆಯ ಮೂಳೆ ಚಕ್ಕಳಗಳನ್ನೆಲ್ಲ ತೆಗೆದು ಹುಲಿಯ ಮಲ ತೆಗೆದು ಜಾಗವನ್ನು ನೀರು ಹಾಕಿ ಶುಚಿ ಮಾಡಿ ಸಿದ್ಧಪಡಿಸುತ್ತಾನೆ. ಮೋಹನ್ ಲಾಲ್ನಿಗೆ ಇಡೀ ಆಟವು ಕ್ರೂರವೆನಿಸಿತು. ಅವನಿಗೆ ಜಿಂಕೆಯ ನಡೆ ನೆಗೆತಗಳ ಬಾಗು ಬಳುಕುಗಳ ಸಾರಂಗದ ರಾಗ ನೆನಪಿಗೆ ಬಂತು. ಅಷ್ಟರಲ್ಲಿ ಹುಲಿಯ ಆವರಣದ ಕಡೆಯಿಂದ ಒಬ್ಬ ಆಳು ನಡೆದು ಬಂದ. ಕೈಲಿ ದಪ್ಪ ಬೀಗ, ಕೈಗೊಂಚಲು, 40 ಸಮೀಪಿಸುವ ವಯಸ್ಸು. ಈ ಓರಿಯೆಂಟಲ್ ರಾಯಲ್ ರೆಸಾರ್ಟಿನ ನೌಕರರು ಹಾಕುವ ತೋಳುಗಳ 2 ಕಡೆಗಳಿಗೂ 1 ಅಂಗುಲ ಅಗಲದ ಹಳದಿ ಪಟ್ಟಿಯ ಗಿಳಿ ಹಸಿರಿನ ಪ್ಯಾಂಟು, 2 ಜೇಬು, ದೊಡ್ಡ ಕಾಲರ್, ಭುಜಗಳ ಮೇಲೆ ಪಟ್ಟಿಗಳ ತೆಳು ಹಳದಿಯ ಶರ್ಟು, ಸೊಂಟಕ್ಕೆ ಅಗಲವಾದ ಹೊಳೆಯುವ ಬೆಲ್ಟು, ಕಾಲಿಗೆ ಬೂಟುಗಳು, ತುಂಬು ಮೀಸೆ, ಮುಖಕ್ಷೌರ ಮಾಡಿದ್ದಾನೆ. ವಿನ್ಸ್ಟನ್ ಅವನ ಕಡೆಗೆ ಕಣ್ಣು ತಿರುಗಿಸಿ, ಹುಲಿಯ ನಿಗಾ ನೋಡುವವನು, ಬೇಟೆಗೆ ಬಿಡುವವನು ಇವನೇ, ಜಿಂಕೆಗಳ ನಿಗವು ಇವನಿಗೆ ಸೇರಿದ್ದೇ ಎಂದ. ಅವನನ್ನು ತಾನು ಎಲ್ಲೋ ನೋಡಿದ ನೆನಪು ಮೋಹನ್ ಲಾಲ್ನಿಗೆ ಆಯಿತು. ಅವನು ಮುಂದೆ ನಡೆದ. ಕಾಲು ನಿಮಿಷದಲ್ಲಿ ಹಿಂಬದಿಯಿಂದ ಬಂದ ಇನ್ನೊಬ್ಬ ನೌಕರ ಏಯ್ ಗಿರಿ ಎಂದು ಕೂಗಿದ. ಹುಲಿ ಜಿಂಕೆಗಳ ಮೇಲ್ವಿಚಾರಕ ಗಿರಿ ಹಿಂದಿರುಗಿ ನಿಂತುಕೊಂಡ. ಮೋಹನ್ ಲಾಲ್ ಅವನ ಮುಖವನ್ನು ಮತ್ತೆ ನೋಡಿದ. ಅವನ ಮನಸ್ಸು, ನಾನು ಇವನನ್ನು ನೋಡಿದ್ದೀನಿ ಎಂದು, ಇವನ ಮುಖ ನೋಡಿದ್ದೀನಿ, ಮೀಸೆ ಇಲ್ಲದಿದ್ದರೆ ಇವನ ಮುಖ ನೋಡಿದ್ದೀನಿ ಎಂದು ಜ್ಞಾಪಿಸಿಕೊಳ್ಳತೊಡಗಿತು. ನನಗೆ ಹಸಿವಾಗ್ತಿದೆ, ಊಟ ಮಾಡಿ ತುಸು ಮಲಗಬೇಕು, ಗುಡ್ ಬೈ ಎಂದು ಹೇಳಿ ವಿನ್ಸ್ಟನ್ ಅವನಿಂದ ಬೀಳ್ಕೊಟ್ಟ. ಮೋಹನ್ ಲಾಲ್ನಿಗೂ ಹಸಿವು ಕಾಣಿಸಿತು. ತಾನು ಇತ್ತೀಚೆಗೆ ಇಷ್ಟು ನಡೆದಿಲ್ಲವೆಂಬ ನೆನಪು ಬಂತು. ತನ್ನ ಕುಟೀರದ ದಿಕ್ಕನ್ನು ಅಂದಾಜು ಮಾಡಿ ನಡೆಯತೊಡಗಿದ. ಕುಟೀರದಲ್ಲಿ ಊಟಕ್ಕೆ ಆದೇಶವಿತ್ತು. ಬಟ್ಟೆ ಬದಲಿಸಿ ಮುಖ ತೊಳೆಯಲು ಸಿಂಕಿನ ಎದುರು, ಕನ್ನಡಿ ಎದುರು ನಿಂತಾಗ ಹುಲಿಯ ಜಿಂಕೆಗಳ ಮೇಲ್ವಿಚಾರಕನನ್ನು ಎಲ್ಲಿ ಸಂಧಿಸಿದ್ದೇನೆ ಎಂಬ ನೆನಪು ಹೊಳೆಯತೊಡಗಿತು. ಸಹೋದ್ಯೋಗಿ ಅವನನ್ನು ಗಿರಿ ಎಂದು ಕರೆದ ಜ್ಞಾಪಕವಾಗಿ ಒಂದು ಕ್ಷಣ ಮೈ ಕಂಪಿಸಿತು. ಇವನೇ ಇರಬಹುದೇ ಎಂಬ ಅನುಮಾನ. ಇಬ್ಬರೂ ಅದೇ ಅರಮನೆಯ ಸೇವೆಯಲ್ಲಿದ್ದ ಅಪ್ಪ ಅಮ್ಮರ ಮಗನಾದ್ದರಿಂದ ಇಲ್ಲಿ ನೌಕರಿಯಲ್ಲಿರುವುದು ಸಹಜವೇ ಎಂಬ ನಿಷ್ಕರ್ಷೆಯಾಗಿ ರೂಪುಗೊಳ್ಳತೊಡಗಿತು. ಮಹಾದೇವ ಮಂದಿರದಲ್ಲಿ ಕೂತು 1-2 ದಿನ ಸ್ವರ ಸಾಧನೆ ಮಾಡಿಕೊಳ್ಳಬೇಕೆಂಬ ಆಶೆಗೆಲ್ಲಿ ನಡುವೆ ಒಮ್ಮೆಯೂ ಚುನ್ನಿ ಅವಳ ಹೊಟ್ಟೆಯಲ್ಲಿ ತನ್ನಿಂದಾದ ಮಗುವಿನ ನೆನಪೇ ಬರಲೇ ಇಲ್ಲವಲ್ಲ ಎಂಬ ಆಶ್ಚರ್ಯ ಜೊತೆಗೆ ಖೇದವೂ ಆಯಿತು. ಮುಖ ತೊಳೆದುಕೊಂಡು ಹಿಂದಿರುಗುವ ವೇಳೆಗೆ ಆ ನೆನಪು ಬಂದಿದ್ದರೆ ತಾನು ಇಲ್ಲಿಗೆ ಬರುವುದನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲವೇ ಎಂಬ ಪ್ರಶ್ನೆಯೂ ಕಾಣಿಸಿಕೊಂಡಿತು. ಈಗಲೂ ಇವನೇ ಹೌದೋ ಅಲ್ಲವೋ, ನನ್ನ ಮನಸ್ಸಿನೊಳಗೆ ಅಡಗಿದ್ದ ಯಾವುದೋ ಭಾವನೆಗಳು ಕನ್ನಡಿಯ ಬಿಂಬದೊಳಗೆ ಹೋಲಿಕೆಯನ್ನು ಸೃಷ್ಟಿಸಿ ಗಿರಿ ಎಂಬ ಹೆಸರಿಗೆ ಧರವನ್ನು ಜೋಡಿಸಿಲ್ಲವೇ ಎಂಬ ಸಮಾಧಾನ ಮಾಡಿ ತಂದುಕೊಳ್ಳತೊಡಗಿದ. ಅಕಸ್ಮಾತ್ ಇವನೇ ಅವನಾಗಿದ್ದರೆ ಈಗ ಏನು ಮಾಡೋಕ್ಕೆ ಸಾಧ್ಯ? ನೀನು ಹುಟ್ಟಿದ್ದು ನನ್ನಿಂದ ಅಂತ ಹಳೆಯ ಕತೆ ಹೇಳೋದೆ. ಹುಲಿಯನ್ನು ಆಡಿಸುವವನು ಒಂದೇ ಏಟಿಗೆ ಪಂಜದಿಂದ ಅಪ್ಪಳಿಸಿ ಬಿಟ್ಟಿಯಾನು. ಯಾವನು ಸುಮ್ಮನಿದ್ದಾನು ಇಂಥ ಮಾತು ಕೇಳಿ ಎಂದುಕೊಂಡ. ಕ್ಯಾರಿಯರ್ನಲ್ಲಿ ಊಟ ಬರುವ ಹೊತ್ತಿಗೆ ಮಗು ಹುಟ್ಟಬೇಕೆಂದು ನಾನು ಕೂಡಲಿಲ್ಲ. ನನಗೆ ತಡೆಯಲಾಗದ ಕಾಮಬಾಧೆ ಇತ್ತು, ಅವಳಿಗೆ ಮಗುವಿನ ಬಯಕೆ ಇತ್ತು. ಆದ್ದರಿಂದ ನಾನು ಹುಟ್ಟಿಸಿದೆ. ಕಲಮಲಗೊಳ್ಳೋದ್ರಲ್ಲಿ ಯಾವ ಅರ್ಥವಿದೆ ಎಂದು ಚಿತ್ತಕ್ಕೆ ಸಮಾಧಾನ ತಂದುಕೊಳ್ಳಲು ಯತ್ನಿಸಿದ. ಸೈಕಲ್ ಹೊಡೆದುಕೊಂಡು ಊಟದ ಕ್ಯಾರಿಯರ್ ತಂದ ಆಳು, ಸಾಹೇಬ್ ಇಷ್ಟು ಬಿಸಿ ಇದೆ ನೋಡಿ, ಇನ್ನಷ್ಟು ಬಿಸಿಯಾದರೆ ನಿಮ್ಮ ಕುಟೀರದಲ್ಲಿರುವ ಮೈಕ್ರೋವೇವ್ನಲ್ಲಿ ಮಾಡಿಕೊಡ್ತೀನಿ ಎಂದ. ಇವನಿಷ್ಟು ಸಾಕು ಎಂದು ಹೇಳಿದ ಮೇಲೆ ಟಿಪಾಯಿ ಎಳೆದು ತಟ್ಟೆ ಇಟ್ಟು ಬಡಿಸತೊಡಗಿದ. ಊಟ ಮಾಡುವಾಗ ಇವನು ಕೇಳಿದ, ನಿಂದು ಇದೇ ಊರೋ? ಹೌದು ಸಾಹೇಬ್. ಹೆಸರೇನು? ಬನ್ವರಿ ಲಾಲ್. ಹುಲಿ ಜಿಂಕೆ ನಿಗಾ ನೋಡ್ಕೋತಾನಲ್ಲ ಗಿರಿ, ಅವನು ಯಾವ ಊರು? ಇಲ್ಲೇ 4 ಮೈಲಿ ಗೌರಿಗಂಜ್ ಅಂತ. ಅವನ ತಂದೆ ತಾಯಿ ಹೆಸರೇನು? ಅಮ್ಮನ ಹೆಸರು ಚೂವಿ, ಅಪ್ಪ ಬನ್ಸಿ. ಅಪ್ಪ 4-5 ವರ್ಷದ ಹಿಂದೆ ತೀರಿ ಹೋದ. ಗೂರಲ್ಲಿ ರೋಗ ಬಿತ್ತು ಬಹಳ ವರ್ಷದಿಂದ. ಅವನು ಮತ್ತೆ ಏನು ಕೇಳುವುದಕ್ಕೂ ಮಾತು ನಿಂತು ಹೋಯಿತು. ಕತ್ತು ಬಗ್ಗಿಸಿ ಊಟ ಮಾಡತೊಡಗಿದ. ದಾಲು ಕಡಿ ಬಾಜಿಗಳ ರುಚಿ ಸಂಪೂರ್ಣವಾಗಿ ಸ್ಥಗಿತಗೊಂಡವು. ಆಳು, ಯಾಕೆ ಸಾಹೇಬ್, ಪರಿಚಯವಾ ಎಂದುದ್ದು ಕಿವಿಗೂ ಸರಿಯಾಗಿ ಕೇಳಲಿಲ್ಲ. ಊಟ ಮಾಡಿದ ನಂತರ ಟೀಪಾಯಿಯನ್ನು ಒರೆಸಿ ತಟ್ಟೆ ಬಟ್ಟಲುಗಳನ್ನು ಎತ್ತಿಕೊಂಡು ಹೊರಡುವ ಮುನ್ನ ಅವನು, ಇಲ್ಲಿ ನೋಡಿ, ಟೀ ಮಾಡಿಕೊಳ್ಳುವ ಪದಾರ್ಥಗಳು, ಬಿಸ್ಕೆಟ್ ಈ ಗೋಡಿನಲ್ಲಿವೆ, ಹಾಲು ಫ್ರಿಜ್ಜಿನಲ್ಲಿದೆ, ಯಾವ ಡ್ರಿಂಕ್ಸ್ ಬೇಕಾದರೂ ಫ್ರಿಜ್ಜಿನ ಈ ಭಾಗದಲ್ಲಿದೆ ಎಂದು ಹೇಳಿ ಹೊರಟು ಹೋದ. ಸಿಂಕಿಗೆ ಹೋಗಿ ಕೈಬಾಯಿ ತೊಳೆಯುವಾಗ ಕನ್ನಡಿಯೊಳಗೆ ಕಂಡ ಬಿಂಬವು, ಇವನು ನನ್ನ ಮಗ, ಜಿಂಕೆಗಳನ್ನು ಸಾಕಿ ಹುಲಿಯುವ ಬಾಯಿಗೆ ತಳ್ಳುವವನು ಎಂದಿತು. ಥೂ, ಇದು ಕೆಟ್ಟ ಕಸುಬು, ಬಿಟ್ಟು ಬಿಡು ಎಂದು ಹೇಳುವ ಮನಸ್ಸಾಯಿತು. ನಾನು 2 ಲಕ್ಷ ಕೊಡ್ತೀನಿ, ಬೇರೆ ಕಸುಬು ನೋಡ್ಕೊ, ಬಿಸ್ನೆಸ್ ಮಾಡು ಎಂದು ಹೇಳುವ ಮಾತು ಹಿಂಬಾಲಿಸಿತು. ಕಿಶನ್ಗೆ ಕೊಡಲಿಲ್ವ 2 ಲಕ್ಷ? ತಗೊಂಡು ಏನು ಮಾಡಿದ? ಆ ಬಿಸ್ನೆಸ್ ಎಲ್ಲಿಗೆ ಬಂತು ಅಂತ ವಿಚಾರಿಸಲೇ ಇಲ್ಲ ಎಂಬ ನೆನಪು ಬಂತು. ವಿಚಾರಿಸುವ ವ್ಯವಧಾನವೆಲ್ಲುಂಟು. ಪ್ರೋಗ್ರಾಮ್ಗಳು, ಪ್ರವಾಸಗಳು, ಊರಿನಲ್ಲಿದ್ದಾಗ ಅಭ್ಯಾಸ, ಪಾಠ ಎಂಬ ಕಾರಣಗಳು ಕಾಣಿಸಿಕೊಂಡವು. ಆಕಳಿಕೆ ಬಂತು. ರಾತ್ರಿ ರೈಲ್ವೆ ಪ್ರಯಾಣ, ಸರಿಯಾಗಿ ನಿದ್ದೆ ಇಲ್ಲ. 100 ರೂಪಾಯಿ ಲಂಚ ಕೊಟ್ಟರೂ ಟಿ ಹವಾನಿಯಂತ್ರಣವಿಲ್ಲದ 2ನೇ ದರ್ಜೆಯ 3 ಟೈರ್ ಸ್ಲೀಪರ್ ಕೊಟ್ಟ. ಸೂಳೆ ಮಗ ಎಂದುಕೊಂಡ. ಬರೀ ಆಕಳಿಕೆ. ಮಲಗಿದ್ರೆ ನಿದ್ರೆ ಬರಲಿಲ್ಲ. ಕಿಶನ್ಗೆ ಕೊಟ್ಟದ್ದು ದುಡ್ಡು, ಹಣ ಕೇವಲ ಪುತ್ರವಾತ್ಸಲ್ಯದಿಂದಲ್ಲ, ಅವಳಿಂದ ತನ್ನ ಕಡೆಗೆ ಎಳೆದುಕೊಳ್ಳಲು. ಮುಂದಿನ ಜನ್ಮದಲ್ಲಿ ನಿನ್ನ ಹೆಂಡತಿ ಆಗೋಲ್ಲ, ಗೋರೆ ಸಾಹೇಬನ ಹೆಂಡತಿ ಆಗ್ತೀನಿ ಅಂದ ರಂಡೆಗೆ ಬುದ್ಧಿ ಕಲಿಸಲು ಎಂಬ ನೆನಪು ಬಂದು 2 ಮಕ್ಕಳನ್ನು ಬಿಟ್ಟು ತಾನೊಬ್ಬಳೇ ಹೊಸ ಚಾಳು ಮಾಡಿಕೊಂಡು ಹೋದಳಲ್ಲ, ಎಂಥ ತಾಯಿ ಅವಳು ಎಂಬ ಭರ್ತ್ಸನೆ ಮೂಡಿತು. ಚುನ್ನಿಗೆ ನಾನೇನು ತಾಳಿ ಕಟ್ಟಲಿಲ್ಲ, ಕಟ್ಟಿದ ಗಂಡನೇ ಇದ್ದ, ಅಪ್ಪ ಎನ್ನುವ ಹೆಸರು ಅವನದೇ ಎಂಬ ಸಮಾಧಾನ ಸಮರ್ಥನೆಗಳು ಹುಟ್ಟಿದವು.
ಆದರೆ ಗಿರಿಯ ಮುಖದ ನೆನಪು ಯಾಕೆ ಬಾಧಿಸುತ್ತಿದೆ? ಉತ್ತರ ಕಾಣದ ಪ್ರಶ್ನೆ. ಮತ್ತೆ ಮತ್ತೆ ಎದ್ದು ನಿಂತಿತು. 5 ನಿಮಿಷ ಹಾಸಿಗೆಯ ಮೇಲೆ ಹೊರಳಿದ ನಂತರ ದಡಕ್ಕನೆ ಎದ್ದು ಕುಳಿತ. ಸ್ವಾಗತ ಕಕ್ಷೆಗೆ ಫೋನ್ ಮಾಡಿ ತನಗೊಂದು ಸೈಕಲ್ ರಿಕ್ಷಾ ಕಳಿಸುವಂತೆ ಹೇಳಿದ. ಅದು ಬರುವಷ್ಟರಲ್ಲಿ ಚಹಾ ಮಾಡಿಕೊಂಡು ಕುಡಿದು ಬಟ್ಟೆ ಧರಿಸಿ ಸಿದ್ಧನಾದ. ಅದರಲ್ಲಿ ಕುಳಿತು ಗೌರಿ ಗೌನ್ಸ್ಗೆ ಹೋಗಬೇಕು ಎಂದ. ಅಲ್ಲಿ ಯಾರನ್ನ ನೋಡ್ಬೇಕು ಸಾಹೇಬ್? ರಿಕ್ಷಾದವನು ಕೇಳಿದ. ಊರು ನೋಡಬೇಕು. ಸಣ್ಣ ಹಳ್ಳಿ, ಕುಗ್ರಾಮ. ನೋಡೋದೇನಿದೆ ಅಲ್ಲಿ? ಸುಮ್ಮನೆ ಕರ್ಕೊಂಡು ಹೋಗು. ಈ ಕಡೆ ಒಂದು ಹಳ್ಳಿ ನೋಡೋ ಮನಸ್ಸಾಗಿದೆ. ನನ್ನನ್ನು ಅಲ್ಲಿ ಬಿಟ್ಟು ನೀನು ವಾಪಸ್ ಬಾ. ನಾನು ವಾಕಿಂಗ್ ಮಾಡ್ಕೊಂಡು ಹಿಂದಿರುಗ್ತೀನಿ. ಗೌರಿ ಗಂಜ್ಗೆ ವಾಸ್ತವವಾಗಿ 15-20 ಮನೆಗಳ ಸಣ್ಣ ಹಳ್ಳಿ ಎಂಬುದು ಊರು ಮುಟ್ಟಿದಾಗ ಅವನಿಗೆ ಅರ್ಥವಾಯಿತು. ಸೈಕಲ್ ರಿಕ್ಷಾದವನಿಗೆ ಹಣ ಕೊಟ್ಟು ಹಿಂದಕ್ಕೆ ಕಳಿಸಿದ ನಂತರ ಒಂದು ಮನೆಯ ಜಗಲಿಯ ಮೇಲೆ ಕುಳಿತಿದ್ದ ಒಬ್ಬ ಹೆಂಗಸನ್ನು ಚುನ್ನಿಯ ಮನೆ ಯಾವುದೆಂದು ವಿಚಾರಿಸಿದ. ಯಾವ ಚುನ್ನಿ? ಅವಳು ಕೇಳಿದಳು. ಗಿರಿಯ ತಾಯಿ, ಬನ್ಸಿಯ ಹೆಂಡತಿ, ಮೊದಲು ಅರಮನೆಯಲ್ಲಿ ಕೆಲಸಕ್ಕಿದ್ದವಳು. ಇವನು ವಿವರಿಸಿದ ಮೇಲೆ, ಅವ್ರ ಮನೆ ಊರೊಳಗಿಲ್ಲ, ಅವರು ಜಮೀನಲ್ಲೇ ಕಟ್ಕೊಂಡಿದ್ದಾರೆ, ತೋರಿಸ್ತೀನಿ ಬನ್ನಿ ಎಂದು ಬೀದಿಗೆ ಬಂದು ಒಂದು ದಿಕ್ಕಿಗೆ ಬೆರಳು ತೋರಿಸಿ, ಈ ದಿಕ್ಕಿನಲ್ಲಿರೋ ಮನೆ ಅದೊಂದೇ, ಹೋಗ್ತಾ ಹೋಗ್ತಾ ಕಾಣುತ್ತೆ, ಹಂಚಿನ ಮನೆ, ಎತ್ತರವಾಗಿದೆ ಎಂದಳು. ಬೇರೆಯವರ ಜಮೀನಿನ ಬದುಗಳ ಮೇಲೆ ಇವನು ನಡೆದುಕೊಂಡು ಹೊರಟ. ಅಲ್ಲಿಗೆ ನೇರವಾದ ಗಾಡಿಯ ದಾರಿ ಇರಬೇಕು, ನನಗೆ ಗೊತ್ತಿಲ್ಲ ಅನ್ನಿಸ್ತು. ಒಂದು ಫರ್ಲಾಂಗ್ ನಂತರ ಒಂದು ದಿಬ್ಬ ಹತ್ತಿ ಇಳಿದ ಮೇಲೆ ಇನ್ನೊಂದು ಫರ್ಲಾಂಗ್ ಆಚೆಗೆ ಮನೆ ಕಾಣಿಸ್ತು. ಸರಸರನೆ ನಡೆದ. ಮನೆ ತುಸು ದೂರದಲ್ಲಿರುವಾಗ 2 ನಾಯಿಗಳು ಬೊಗಳತೊಡಗಿದವು. ಅನಂತರ ಮೈ ಮೇಲೆ ಬೀಳುವಂತೆ ಇವನ ಕಡೆ ನುಗ್ಗಿದ್ದವು. ಇವನು ಭಯದಿಂದ ಹೋಯ್ ಹೋಯ್, ಯಾರು ಮನೆಯಲ್ಲಿ ಎಂದು ಗಟ್ಟಿಯಾಗಿ ಕಿರಿಚಿಕೊಂಡ ನಂತರ ಸುಮಾರು 35 ವರ್ಷದ ಒಬ್ಬ ಹೆಂಗಸು ಮನೆಯೊಳಗಿಂದ ಏಯ್ ಸುಮ್ಮನಿರು ಎಂದು ನಾಯಿಗಳನ್ನು ಗದ್ದರಿಸಿದಳು. ಅವು ತಮ್ಮ ರೌದ್ರವನ್ನು ತುಸು ಶಮನ ಮಾಡಿಕೊಂಡ ನಂತರ ಯಾರು ನೀವು, ಯಾರು ಬೇಕು ಎಂದಳು. ಚುನ್ನಿ ಚೌಧುರಾಣಿಯನ್ನು ನೋಡಬೇಕಿತ್ತು, ಹತ್ತಿರ ಬನ್ನಿ, ಮನೆಯವರು ಬಂದು ಹೇಳಿದ ಮೇಲೆ ಕಡಿಯೋ ನಾಯಿಗಳಲ್ಲ ಇವು ಎಂದು ಆಹ್ವಾನಿಸಿದಳು. ಲಕ್ಷಣವಾಗಿ ಕಾಣಿಸ್ತಾಳೆ. ಅವಳನ್ನು ಎಲ್ಲೋ ನೋಡಿದಂತಿದೆ. ಹಳ್ಳಿಯ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿದ ಮೈಕಟ್ಟು, ಚರ್ಮದ ಬಣ್ಣಗಳು. ಮನೆ ತೀರ ಬಡತನದ್ದಲ್ಲ. ಗಾರೆ ನೆಲದ ಜಗಲಿಯ ಮೇಲೆ ಒಂದು ಮರದ ಬೆಂಚು, 2 ಕುರ್ಚಿ ಬೆತ್ತದ ಕುರ್ಚಿಗಳಿವೆ. ಅವ್ವ, ನಿನ್ನ ಹೆಸರು ಕೇಳ್ಕೊಂಡು ಯಾರೋ ಬಂದಿದ್ದಾರೆ ನೋಡು, ಹೆಂಗಸು ಕೂಗಿದಳು. ಒಳಗಿನಿಂದ ಬಂದವಳು 70 ಸಮೀಪಿಸುತ್ತಿದ್ದ ಮುದುಕಿ. ಮುಂದಿನ ಮೇಲುಭಾಗದಲ್ಲಿ 2, ಕೆಳಭಾಗದಲ್ಲಿ 1 ಹಲ್ಲುಗಳು ಇಲ್ಲವಾಗಿ ಕಿರು ಕದವನ್ನು ತೆರೆದ ಬಾಗಿಲಿನಂತೆ ಕಾಣುವ ಬಾಯಿ, ವಿರಳವಾದ ಬಿಳಿ ಕೂದಲಿನ ನೆತ್ತಿ, ಕುಗ್ಗಿದ ಮೈಕಟ್ಟು. ಅವಳು ಹತ್ತಿರ ಬಂದು ನೋಡಿದಳು. ಗುರುತು ಸಿಕ್ತಿಲ್ಲ, ಕಣ್ಣಿನಲ್ಲಿ ಪೊರೆ ಶುರುವಾಗಿದೆ, ಪೂರ್ತಿ ಬೆಳೆದ ಮೇಲೆ ಆಪರೇಷನ್ ಮಾಡಿ ತೆಗಿತಾರಂತೆ, ಅಲ್ಲಿವರೆಗೆ ಮಬ್ಬು ಎಂದಳು. ನನ್ನ ಹೆಸರು ಕವಾಯಿ ಮೋಹನ್ ಲಾಲ್ ಅಂತ, ದೊಡ್ಡ ರಾಜ ಸಾಹೇಬರ ಕಾಲದಲ್ಲಿ ಮಹಾದೇವ ಮಂದಿರದಲ್ಲಿ ಗಾನ ಕಲಿತಿದ್ದೆ. ಅವಳ ಮುಖದಲ್ಲಿ ನೆನಪು ಕಾಣಿಸಿಕೊಂಡಿತು. ಗೊಂದಲ, ಸಂಕೋಚ, ಅಂಜಿಕೆ. ಚಿಕ್ಕ ಹೆಂಗಸು ತಾಯಿಯ ಹಿಂಬದಿಯಲ್ಲಿ ನಿಂತಿದ್ದಳು. ಮುದುಕಿಯ ಮುಖದಲ್ಲಿ ದಿಕ್ಕು ತಪ್ಪಿದ ಗೆರೆಗಳು 2 ನಿಮಿಷದಲ್ಲಿ ಹತೋಟಿಗೆ ಬಂದವು. ದೊಡ್ಡ ರಾಜ ಸಾಹೇಬರ ಕಾಲದಲ್ಲಿ ಬಡೆ ಗವೆಗಳು ಬರ್ತಿದ್ರು, ಈಗ ಕಾಲ ಬದಲಾಗಿದೆ, ನನಗೆ ನಿಮ್ಗೆ ಗುರ್ತು ಸಿಕ್ತಿಲ್ಲ. 35 ವರ್ಷವಾಯ್ತಲ್ವೇ ಅವ್ರು ತೀರಿ. ಕೂರಿ ಕುರ್ಚಿಯ ಮೇಲೆ ಕೂರಿ. ಬೇಟಿ, ಸಾಹೇಬರು ಬಸಿಲಲ್ಲಿ ಬಂದಿದ್ದಾರೆ, ಚಾ ಮಾಡುವಗೂ ಎಂದಳು. ಮಗಳು ಒಳಗೆ ಹೋದಳು. ಈಗ ತಾವಿಬ್ಬರೇ ಇರುವ ಅವಕಾಶವನ್ನು ಅವಳೆ ಕಲ್ಪಿಸಿದ್ದಾಳೆಂದು ಅರ್ಥ ಮಾಡಿಕೊಂಡು ಇವನು ತಗ್ಗಿದ ಧ್ವನಿಯಲ್ಲಿ ನನ್ನ ನೆನಪು ಬಂತಾ ಎಂದ. ಅವಳು ಮಾತನಾಡಲಿಲ್ಲ. ನಿನ್ನನ್ನೊಮ್ಮೆ ನೋಡಬೇಕು ಅಂತ ಹುಡುಕಿಕೊಂಡು ಬಂದೆ ಎಂದು ಮುಂದುವರಿಸಿದ. ಅವಳು ಈಗಲೂ ಮಾತನಾಡಲಿಲ್ಲ. ಆದರೆ ಅವಳ ಕಣ್ಣುಗಳು ಹನಿಗೂಡಿದುದು ಅವನಿಗೆ ಕಂಡಿತು. 1 ನಿಮಿಷದ ನಂತರ, ಯಾವ ಊರಲ್ಲಿದ್ದೀರಿ? ಗವೈ ಕಸುಬಿನಲ್ಲಿ ಹೊಟ್ಟೆ ತುಂಬುತ್ತಾ? ದೊಡ್ಡ ರಾಜ ಸಾಹೇಬರಿದ್ದಾಗ ಗವೈಗಳಿಗೆ ದೊಡ್ಡ ತಟ್ಟೆ ತುಂಬ ರೂಪಾಯಿ ಕೊಡ್ತಿದ್ರು. ಈಗೆಲ್ಲ ಹೋಟೆಲ್ ಆಯಿತು. ಮದುವೆ ಆಗಿದೆಯಾ? ಮಕ್ಕಳೆಷ್ಟು ಎಂದು ಉಭಯ ಕುಶಲೋಪರಿ ಮಾತನಾಡತೊಡಗಿದಳು. ಚುನ್ನಿ ಚುರುಕು ಬುದ್ಧಿಯ ಹೆಂಗಸು ತನ್ನನ್ನು ಸಂಧಿಸುತ್ತಿದ್ದಾಗ ಕೂಡ ಪರಿಸ್ಥಿತಿಯನ್ನು ತನಗಿಂತ ಹೆಚ್ಚು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ತನಗೆ ನಿರ್ದೇಶದ ಜೊತೆಗೆ ಧೈರ್ಯವನ್ನು ಕೊಡುತ್ತಿದ್ದಳು. ಈಗಲೂ ಒಳಗಿರುವ ಮಗಳಿಗೆ ತಿಳಿಯಬಾರದು ಎಂದು ಲೋಕಾರೂಢಿಯ ಮಾತನಾಡುತ್ತಿದ್ದಾಳೆ ಎಂದು ಇವನು ಅರ್ಥ ಮಾಡಿಕೊಂಡ. ಒಳಗೆ ಹೋದವಳು, ಮಗಳೇ, ಬನ್ಸಿಯಂತೂ ವೀರ್ಯಹೀನ, ಇವಳು ಬೇರೆ ಯಾರನ್ನಾದರೂ ಕರೆದುಕೊಂಡು ಇವಳನ್ನು ಹೆತ್ತಳೆ ಅಥವಾ ಸೊಸೆಯನ್ನೇ ಭೇಟಿ ಎಂದು ಕರೆದಳೆ ಎಂದು ಮನಸ್ಸು ಅನುಮಾನಿಸತೊಡಗಿತು. ಕಿರಿಯ ಹೆಂಗಸು ಚಹಾ ತಂದು ಕೊಟ್ಟಳು. ಇವನು ಕುಡಿದ ನಂತರ ಅವಳ ಕಡೆಗೆ ತಿರುಗಿ, ಚುನ್ನಿ, ಬೇಟಿ, ಇವರು ದೊಡ್ಡ ಮನುಷ್ಯರು, ಮಹಿಮರು, ಇವರ ಕಾಲುಗಳನ್ನು ಗಟ್ಟಿಯಾಗಿ ಮುಟ್ಟಿ ನಮಸ್ಕಾರ ಮಾಡು ಎಂದಳು. ಅದು ಆದೇಶವೆಂಬಂತೆ ಕಿರಿಯಳು ಇವನ 2 ಕಾಲುಗಳಿಗೂ ತನ್ನ ಹಣೆಯನ್ನು ಒತ್ತಿ ತನ್ನ ಕೈಗಳಿಂದ ಪಾದಗಳ ಮೇಲ್ಭಾಗವನ್ನು ಹಿಡಿದು 1 ನಿಮಿಷ ಪೂರ್ತಿ ನಮಸ್ಕರಿಸಿದಳು. ಆಮೇಲೆ, ನೀನು ಮನೆ ನೋಡಿಕೊಂಡಿರು, ನಾನು ಇವ್ರನ್ನ ದೊಡ್ಡ ರಸ್ತೆಗೆ ತಲುಪಿಸಿ ಬರ್ತೀನಿ ಎಂದು ಹೇಳಿ ಬಾಗಿಲು ವಾಡಕ್ಕೆ ಹೊರಗಿಸಿಟ್ಟಿದ್ದ ತನ್ನ ಕೋಲನ್ನು ಕೈ ಹಿಡಿದಳು. ಹಣೆ ಮತ್ತು ಕೈಗಳ ಸ್ಪರ್ಶದಿಂದ ಅಷ್ಟು ದಟ್ಟವಾಗಿ ಭಾವವನ್ನು ತುಂಬಿದ ಕಿರಿಯಳನ್ನು ಮತ್ತೊಮ್ಮೆ ಕಣ್ಣು ತುಂಬಿ ನೋಡಿದ ಇವನು ಹೊರಟ. ಚುನ್ನಿಗೆ ಊರಿಕೊಳ್ಳಲು ಕೋಲು ಬೇಕಿರಲಿಲ್ಲ. ಪೊರೆ ಬಂದ ದೃಷ್ಟಿಯಿಂದಾಗಿ ದಾರಿ ಉಬ್ಬು ತಗ್ಗುಗಳನ್ನು ಗುರುತಿಸಿಕೊಳ್ಳಲು ಅದನ್ನು ಬಳಸುತ್ತಿದ್ದಳು. 1 ಫರ್ಲಾಂಗ್ ನಡೆದ ಮೇಲೆ ಬಲಕ್ಕೆ ದಿಬ್ಬ ಕಾಣುತ್ತಾ? ಅದನ್ನು ಹತ್ತಿ ಇಳಿದರೆ ಒಂದು ದೊಡ್ಡ ಆಲದ ಮರ. ಅದರ ಅಡಿ ಕೂತು ಮಾತಾಡಬಹುದು.
ಯಾರೂ ಬರೋಲ್ಲ, ಯಾರಿಗೂ ಕಾಣೋಲ್ಲ, ನಡೀರಿ ಎಂದಳು. ತಾನು ಬಯಸುತ್ತಿದ್ದುದು ಅದೇ ಸ್ಥಳ, ಅಂಥದ್ದೇ ಸ್ಥಳ, ಅವಕಾಶ ಎನಿಸಿದ ಅವನು ಅವಳಿಗೆ ದಾರಿ ತೋರಿಸುವಂತೆ ನಡೆದ. 50-60 ಬಿಳಲುಗಳು ಊರಿ ಬೇರು ಬಿಟ್ಟ ಪುರಾತನ ವಟವೃಕ್ಷದ ಅಡಿಯ ಒಂದು ಕಲ್ಲಿನ ಮೇಲೆ ಅವನು ಕುಳಿತ. ಅವನ ಕಾಲಿನ ಹತ್ತಿರ ನೆಲದ ಮೇಲೆ ಅವಳು ಕುಳಿತಳು. ಇದ್ದಕ್ಕಿದ್ದಂತೆ ನೆನಪು ಮಾಡ್ಕೊಂಡು ಬಂದ್ಬಿಟ್ರಿ? ಯಾಕೆ ಹೇಳಿ? ನನಗೂ 62 ಆಯಿತು. ಸಾಯೋ ಮೊದಲು ನಿನ್ನನ್ನು ಮಗನನ್ನು ಒಂದ್ಸಲ ನೋಡಬೇಕು ಅನಿಸ್ತು, ಬಂದ್ಬಿಟ್ಟೆ. ಅವಳ ಕಣ್ಣುಗಳು ಮಂಜುಗಟ್ಟಿದವು. ಬರೀ ಮಗ ಅಂತ ಯಾಕಂತೀರಾ? ಮಗಳು ಅನ್ನಿ. ನೀವು ಈ ಊರು ಬಿಟ್ಟು ಹೋದ್ಮೇಲೆ ಗೊತ್ತಾಯಿತು ನಾನು ಮತ್ತೆ ಬಸರಿಯಾಗಿದ್ದಿದ್ದು. ಮಗಳು ಹುಟ್ಟಿದಳು, ನಿಮಗೆ ಚಹಾ ಮಾಡಿಕೊಟ್ಟು ಕಾಲಿಗೆ ನೆಲ ಸೋಗಿಸಿ ನಮಸ್ಕಾರ ಮಾಡಿದ್ಲಲ್ಲ, ಪೂನಂ ಅಂತ ಹೆಸರಿಟ್ಟೆ. ಇಬ್ಬರು ಏನು ಮಾಡ್ತಿದ್ದಾರೆ? ಮಗ ಗಿರಿದರ್ಲ, ನಿಮ್ಗೆ ಗೊತ್ತಲ್ಲ, ಒಂದೊಂದು ದಿನ ಅವನನ್ನು ಕಂಕಳಲ್ಲಿ ಇಟ್ಕೊಂಡು ನಿಮ್ಮ ಮನೆಗೆ ಊಟ ತರ್ತಿದ್ನಲ್ಲ, ನೀವು ಎತ್ಕೋತಿದ್ರಿ. ನಿಮ್ಮ ಜುಬ್ಬದ ಮೇಲೆ ಒಟ್ಟು 3 ದಿನ ಉಚ್ಚೆ ಹೊಯ್ದಿದ್ದ. ಅವನಿಗೆ ಮುಂದಿನದು ನೆನಪಿಗೆ ಬಂತು. 6 ತಿಂಗಳ ಮಗುವಾದರೂ ಒಂದು ನೆಲದ ಮೇಲೆ ಮಲಗಿಸಿದರೆ ಖುಷಿಯಾಗಿ ಕೇಕೆ ಹಾಕಿಕೊಂಡು ಕೈಕಾಲು ಕುಣಿಸುತ್ತಿದ್ದ. ಆದರೆ ಅವನ ಎದುರಿಗೆ ಅವನ ಅಮ್ಮನನ್ನು ತಬ್ಬಿಕೊಂಡ್ರೆ ಗಟ್ಟಿಯಾಗಿ ಅಳುತ್ತಿದ್ದ. ತನ್ನ ವಸ್ತುವನ್ನು ಪರರು ಆಕ್ರಮಿಸಿಕೊಳ್ಳುತ್ತಾರೆ ಎಂಬಂತೆ, ಅಮ್ಮ ತನಗೆ ಇಲ್ಲವಾಗುತ್ತಾಳೆ ಎಂಬಂತೆ. ಆಮೇಲೆ ಚುನ್ನಿ ಮಗುವನ್ನು ತನ್ನ ಸ್ನೇಹಿತೆಯ ಕೈಗೆ ಕೊಟ್ಟು ತಾನೊಬ್ಬಳೇ ಬರುತ್ತಿದ್ದಳು. ಏನು ಮಾಡ್ತಿದ್ದಾನೆ ಅವನು? ಅರಮನೆ ಹೋಟ್ಲಿನಲ್ಲಿ ಕೆಲಸ, 1,500 ಸಂಬಳ. ಧೈರ್ಯವಾಗಿ ಹುಲಿನ ಹತೋಟಿ ಮಾಡ್ತಾನೆ, ಜಿಂಕೆಗಳ ನಿಗಾ ಮಾಡ್ತಾನೆ. ಅದರ ಗೊಬ್ಬರವೆಲ್ಲ ನಮಗೆ ಸಿಕ್ಕುತ್ತೆ. ಮದುವೆಯಾಗಿದೆ, 13 ವರ್ಷದ್ದೊಂದು 11 ವರ್ಷದೊಂದು ಗಂಡು ಮಕ್ಕಳಿವೆ. ಹೆಂಡತಿ ಒಳ್ಳೆಯವಳು, ಮಕ್ಕಳ ಜೊತೆ ತವ್ರ ಮನೆಗೆ ಹೋಗಿದ್ದಾಳೆ. ಪೂನಂಗೆ 2 ಹೆಣ್ಣು 1 ಗಂಡು. ಪಕ್ಕದ ಊರು ದುನಿಗೆ ಕೊಟ್ಟಿದೆ. ಸ್ವಂತ 4 ಎಕರೆ ಭೂಮಿ ಇದೆ. ಅವಳ ಗಂಡನಿಗೂ ಅರಮನೆ ಹೋಟೆಲ್ನಲ್ಲಿ ನೌಕರಿ, 1200 ಸಂಬಳ. ತನಗೆ ಈ ಊರಿನಲ್ಲಿ 5 ಮೊಮ್ಮಕ್ಕಳಿದ್ದಾರೆ ಎನಿಸಿ ಹೊಸ ಪರಿಸ್ಥಿತಿಗೆ ತನ್ನನ್ನು ಹೊಂದಿಕೊಳ್ಳಲು ಅವನು ಹೆಣಗುತ್ತಿದ್ದ. ಅದರಿಂದ ಹೊರಬರಲು ಅವಳನ್ನು ಕೇಳಿದ, ನಿನಗೆ ನನ್ನ ಜ್ಞಾಪಕಕ್ಕೆ ಬರುತ್ತಾ? ಅವಳು ಉತ್ತರ ಹೇಳಲಿಲ್ಲ. ಪ್ರಶ್ನೆಯಿಂದ ಅವಳ ಮುಖದಲ್ಲಿ ಅಸಮಾಧಾನ ಕಂಡಿತು. ಉತ್ತರ ಹೇಳು, ಅವನು ಹೇಳಿದ. ನಿಮಗೆ ನನ್ನ ಜ್ಞಾಪಕ ಬರುತ್ತಾ ಹೇಳಿ, ನೀವು ಹೇಳಿ. ಜ್ಞಾಪಕ ಬರದೆ ಹುಡ್ಕೊಂಬಂದನಾ? 35 ವರ್ಷದ ಮೇಲೆ ಬಂದಿದ್ದೀರಿ, ಇಲ್ಲಿ ತನಕ ಯಾಕೆ ಬರಲಿಲ್ಲ? ನೀವೆಲ್ಲಿ ಹೋದ್ರೋ, ಯಾವ ಊರಿನಲ್ಲಿದ್ದರು, ನಂಗೆ ಹೆಂಗ ತಿಳಿಬೇಕು? ತಿಳಿದ್ರು ಉಜ್ಜಯಿನಿಂದ ಆಚೆಗೆ ನೋಡಿರದೆ ಹೆಂಗಸು ನಾನು. ಹೆಂಗ ಬರಬೇಕು? ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತು. ಯಾಕೆ ಬರಲಿಲ್ಲ? ಬರುವ ಆಸೆ ಇತ್ತು. ಜನ ಏನು ತಿಳ್ಕೊತಾರೋ, ಬನ್ಸಿ ಏನು ಅಂದ್ಕೋತಾನೋ ಅನ್ನುವ ಅಂಜಿಕೆ ಇತ್ತು. ನಾನು ಹೋದ ಎಷ್ಟು ದಿನ ನನ್ನನ್ನು ಜ್ಞಾಪಿಸ್ಕೊಂಡೆ. ಇತ್ತೀಚೆಗೆ ಎಷ್ಟು ದಿನ ಕೊಂದು ನನ್ನ ನೆನಪು ಬರುತ್ತೆ ಹೇಳು? ಎಷ್ಟು ದಿನಕ್ಕೊಂದು ಸಲ ಅಂತ ಯಾಕೆ ಕೇಳ್ತೀರಿ? ಮಕ್ಕಳ ಮುಖ ನೋಡಿದಾಗೆಲ್ಲ ಅವನ್ನ ಕೊಟ್ಟೋನು ನೆನಪು ಬಂದೇ ಬರುತ್ತೆ. ನೀವು ಹೋದ ಹೊಸತರಲ್ಲಿ ಭಾಳ ಸಿಟ್ಟು ಬರ್ತಿತ್ತು. ಆಗ ಈ ಮನೆ ಕಟ್ಟಿರಲಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ವೇ, ನೀವೆಲ್ಲೂ ಹೋಗಬೇಡಿ, ನಮ್ಮ ಜಮೀನಲ್ಲಿ ಒಂದು ಮನೆ ಕಟ್ತೀವಿ, ಅಲ್ಲಿ ನಮ್ಮ ಜೊತೆಗೆ ಇದ್ಕೊಂಡು ದಿನ ಗಾಣೆ ಸಾಧನೆ ಮಾಡಿ ಅಂತ. ನಾನು ಎಷ್ಟು ಕೇಳ್ಕೊಂಡ್ರು ಹೋದ್ರಲ್ಲ, ಇಷ್ಟೇನಾ ಇವ್ರ ಪ್ರೀತಿ ಅಂತ. ಆಮೇಲೆ ನನಗೆ ನಾನೇ ಅರ್ಥ ಮಾಡಿಕೊಂಡೆ, ಗಾಣೆದಾರರಿಗೆ ರಾಜ ಮಹಾರಾಜರ ಮದದ್ ಬೇಕು. ಹುಡ್ಕೊಂಡು ಹೋಗಿದ್ದಾರೆ. ಗದ್ದೆ ಮಧ್ಯದ ಗುಡಿಸ್ನಲ್ಲಿ ಕೂತ್ರೆ ಏನು ಬರುತ್ತೆ ಅಂತ. ಆದರೆ ಯಾವತ್ತಾದರೂ ಬರ್ತೀರಿ? ನನ್ನ ಮಕ್ಕಳನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತ ಜೀವ ಕುದ್ಕೋತಿತ್ತು. ಬರೋಕ್ಕೆ ನಿಮ್ಗೆ ಯಾವ ಭಯ? ನನ್ನ ಗಂಡ ಬನ್ಸಿ ನಿಮ್ಮನ್ನು ದೊಡ್ಡ ಮರ್ಯಾದೆಯಿಂದಲೇ ಕಾಣ್ತಿದ್ದ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಮೋಹನ್ಲಾಲ್ನಿಗೆ ಮಾತು ಹೊರಡಲಿಲ್ಲ, ಸುಮ್ಮನೆ ಕುಳಿತ. ತುಸು ಹೊತ್ತಿನ ನಂತರ ಚುನ್ನಿ ಅಂದಳು, ಮಬ್ಬು ಆದ ಹಾಗೆ ಕಾಣಿಸುತ್ತೆ. ನನ್ನನ್ನು ಮನೆ ಹಾದಿಗೆ ಬಿಟ್ಟು ನೀವು ಹೋಗಿ. ಎಲ್ಲಿ ಉಳ್ಕೊಂಡಿದ್ದೀರಾ? ಅರಮನೆ ಹೋಟ್ಲಲ್ಲಿ. ಅಬ್ಬಾ, ದಿನಕ್ಕೆ 8,000 ಬಂತೆ. ನೀವು ಅಷ್ಟು ಸಾಹುಕಾರಾಗಿದ್ದೀರಾ? ನಾನು ಏನೇನೋ ಮಾತಾಡಿದೆ. ನಿಮ್ಮಂಥವ್ರು ನನ್ನ ಜೋಪಿಡಿಲಿ ಹೆಂಗಿದ್ದೀರಿ? ನಾನು ಹಾಗೆ ಹೇಳಬಾರ್ದಾಗಿತ್ತು ಎನ್ನಿಸ್ತು ಅವನಿಗೆ. ಹಣದ ಅಂತರವು ಇಂಥ ಕಂದಕವನ್ನು ಹುಟ್ಟಿಸಿದೆ ಅಂತ ಅರ್ಥವಾಗದಿರಲಿಲ್ಲ. ತಕ್ಷಣ ಹೇಳಿದ, ಇಲ್ಲಿಗೆ ಬಂದ ಮೇಲೆ ಎಲ್ಲಿ ಉಳ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ರಿಕ್ಷಾದವನು ಅಲ್ಲಿಗೆ ಕರೆದೊಯ್ದ. ನೀನು ಎಲ್ಲಿದೆಯಾ, ಮನೆ ಎಲ್ಲಿದೆ ಅಂತ ಮೊದಲೇ ತಿಳಿದಿದ್ರೆ ನೇರವಾಗಿ ನಿನ್ನ ಮನೆಗೆ ಬರ್ತಿದ್ದೆ. ಈಗ ಅವಳಿಗೆ ಸಮಾಧಾನವಾಯಿತು. 2 ನಿಮಿಷದ ನಂತರ ಹೇಳಿದಳು, ಗವಾಯಿಗಳು ದೊಡ್ಡ ದರ್ಬಾರಿನ ಹತ್ತಿರ ಗಾಣೆ ಕಲಿತಿದ್ರು. ನಿಮ್ಮಪ್ಪ ಇವರಿಗೆ ದಿನ ಊಟ ಒಯ್ದು ಕೊಡ್ತಿದ್ರು. ಆ ಗುರುತಿನ ಮೇಲೆ ನಿಮ್ಮಪ್ಪನ ಹುಡ್ಕೊಂಡು ಬಂದಿದ್ದಾರೆ ಅಂತ ಮಕ್ಕಳಿಗೆ ಹೇಳ್ಬೋದಾಗಿತ್ತು. ಮತ್ತೆ 2 ನಿಮಿಷವಾದ ಮೇಲೆ ಅವಳೇ ಮಾತಾಡಿದ್ಲು. ನನಗೆ ಕಣ್ಣು ಸರಿಯಾಗಿ ಕಾಣೋಲ್ಲ. ಯಾರಾದರೂ ನೋಡಿದರೆ ನಿಮ್ಮ ಮುಖ ಕಟ್ಟು, ಗಿರಿಯ ಮುಖ ಕಟ್ಟು ಒಂದೇ ಥರ ಇದೆ ಅನ್ಸಲ್ಲ ತಾನೇ? ಗಿರಿಗೂ ಕೂಡ ಅನುಮಾನ ಹುಟ್ಟೋಲ್ಲ ತಾನೇ? ನೀವು ಹೊರಟು ಹೋದಿರಿ, ನಿಮ್ಮ ಮುಖ ಕಟ್ಟಿನ ನೆನಪು ನನಗೆ ಮಾಸಿಕೊಂಡಿತು. ಗಿರಿ ಬೆಳೆದು ಪ್ರಾಯಕ್ಕೆ ಬಂದ ಮೇಲೆ ಮತ್ತೆ ನೆನಪು ಹುಟ್ಟಿ ನೀವೇ ಅವನು ಅನ್ಸೋಕ್ಕೆ ಶುರುವಾಯಿತು. ನನ್ನ ಗಂಡ ಇವು ಯಾವುದೂ ತಿಳಿಯದ ಬುದ್ಧಿ ಇಲ್ಲದ ಮೂದೇವಿ ಅಂತ ನಿಮ್ಗೆ ಗೊತ್ತಿಲ್ವೇ? ಹೆಂಗಸರು ಗಂಡನಿಗಿಂತ ಮಕ್ಕಳಿಗೆ ಹೆದರೋದು ಜಾಸ್ತಿ. ಅವನು ತನ್ನೊಳಗೆ ಅಂದ್ಕೊಂಡ, ಗಂಡಸರು ಹಾಗೇ ಇರ್ಬೋದು, ತಾನು ಮಕ್ಕಳೊಳ ಜೊತೆ ಬೆಳೆಯಲೇ ಇಲ್ಲ ಎಂಬ ನೆನಪಾಯಿತು. ಹೋಗೋಣವಾ? ಚುನ್ನಿ ಎದ್ದು ನಿಂತಳು. ಸೂರ್ಯ ಮುಳುಗೋ ಹೊತ್ತಾಗ್ತಿತ್ತು. ಮತ್ತೆ ಏನು ಹೇಳೋದಕ್ಕೂ ಅವನಿಗೆ ತೋಚಲಿಲ್ಲ.
ತಾನು ಮುಂದೆ ನಡೆದು ಅವನಿಗೆ ದಾರಿ ತೋರಿಸಿದ. ದಿಬ್ಬವನ್ನು ಹತ್ತಿ ದಾರಿಗೆ ಬಿಟ್ಟ ಮೇಲೆ ನಾನು ಹೊರಡ್ತೀನಿ ಎಂದ. ಬೀಳ್ಗುಡಿಗೆ ಯಾವ ಭಾವನಾತ್ಮಕ ಮಾತು ತಿಳಿಯಲಿಲ್ಲ. ಇನ್ನು ನನಗೆ ದಾರಿ ಗೊತ್ತಾಗುತ್ತೆ, ಕಣ್ಣು ಮುಚ್ಕೊಂಡು ಬೇಕಾದರೂ ಮನೆ ಮುಟ್ತೀನಿ ಎಂದು ಅವಳು ಎಡಕ್ಕೆ ತಿರುಗಿ ನಡೆಯತೊಡಗಿದಳು. ಬಲಕ್ಕೆ ತಿರುಗಿದ ಅವನು ಚಿತ್ತರ್ಪುರ ರಸ್ತೆಯನ್ನು ಮುಟ್ಟಿದ. ಇಲ್ಲಿಂದ ನಡೆದೇ ಹೋಗಬೇಕು, ಯಾವನ ವಾಹನ ಸೌಲಭ್ಯವೂ ಇಲ್ಲ ಎನಿಸಿತು. ಹತ್ತಿರದಲ್ಲಿ ಎಲ್ಲಾದರೂ ಫೋನ್ ಇದ್ದರೆ ರೆಸಾರ್ಟಿಗೆ ಫೋನ್ ಮಾಡಿ ಏನಾದರೂ ತರಿಸಬಹುದು ಎನಿಸಿದರೆ ಒಂಟಿಯಾಗಿ ನಡೆಯುವುದನ್ನೇ ಮನಸ್ಸು ಬಯಸುತ್ತಿತ್ತು. ಶರೀರ ಬಳಲಿತ್ತು, ಆದರೂ ಹೆಜ್ಜೆ ಹಾಕತೊಡಗಿದ. ಚಂಪಾಳ ಮಕ್ಕಳಿಗೆ ಹುಟ್ಟಿದಾಗಿಂದ ಇದುವರೆಗೆ ತಿಂದು ಕೊಬ್ಬುವಷ್ಟು ಹಣ ಕೊಡುತ್ತಲೇ ಬಂದಿದ್ದೀನಿ. ರಾಮಿಯ ಮಕ್ಕಳು ಬೆಳೆಯುವಾಗ ಏನೂ ಕೊಡಲಿಲ್ಲ ಎಂಬ ಹೋಲಿಕೆಯೊಡನೆ ಚುನ್ಯ ಮಕ್ಕಳಿಗೆ ಒಂದು ಗಿಲಿಕೆಯನ್ನು ಕೊಡಲಿಲ್ಲ ಎಂಬ ನೆನಪಾಯಿತು. ಇವಳಿಗೆ ತಾಳಿ ಕಟ್ಟಲಿಲ್ಲ, ಅವಳದನ್ನು ಬಯಸಲೂ ಇಲ್ಲ, ಅಪ್ಪ ಎಂಬ ಹೆಸರೂ ಇಲ್ಲ. ಅದೆಲ್ಲ ಗೊತ್ತಿಲ್ಲದೆ ಚುನ್ಯ 2 ಮಕ್ಕಳನ್ನು ಪಡೆದಳು. ಆ ಯಾವ ಪರಿಣಾಮದ ಮಕ್ಕಳಾಗುತ್ತದೆ ಎಂಬ ಕಲ್ಪನೆಯೂ ಇಲ್ಲದೆ ನಾನು ಒಳಗಿನ ಹುಚ್ಚನ್ನು ನಿವಾರಿಸಿಕೊಂಡೆ. ಇನ್ನು ತಂದೆ ಮಕ್ಕಳೆಂಬ ಸಂಬಂಧ ಹೇಗೆ ಆದೀತು ಎಂಬ ಬಿಡುಗಡೆ ಹೊಳೆದರೂ ಅವು ಹುಟ್ಟಿದ್ದು ನನಗೆ. ಅವನ ಮುಖ ನನ್ನದನ್ನು ಹೋಲುತ್ತೆ. ನನಗೆ ಹುಟ್ಟಿದವಳೆಂದು ತಿಳಿಯುವ ಮೊದಲೇ ಅವಳು ನನ್ನ ಪಾದಗಳಿಗೆ ತಲೆಯಿಟ್ಟು ಪಾದದ ಹಿಂಬದಿಯನ್ನು ಕೈಗಳಿಂದ ಮುಟ್ಟಿದಾಗ ವಿಶೇಷ ಸಂಬಂಧದ ಅನುಭವವಾಯಿತು ಎಂಬ ಅಂಶಗಳು ಕೆಳಗೆ ಜಗ್ಗತೊಡಗಿದವು. ಗಿರಿಗೆ 2 ಗಂಡು, ಪೂನಂಗಳಿಗೆ 2 ಹೆಣ್ಣು, ಒಂದು ಗಂಡು ಮಗು ಇವೆಯಂತೆ. ನೋಡಲು ಹೇಗೆ ಇವೆಯೋ ಕುತೂಹಲ ಹುಟ್ಟಿತು. ಬರೀ ಕುತೂಹಲವಲ್ಲ, ನೋಡಬೇಕೆಂಬ ಬಯಕೆ. ಗಿರಿಯ ಹೆಂಡತಿಯನ್ನು, ಪೂನಂನ ಗಂಡನನ್ನು ಕೂಡ ನೋಡುವ ಆಶೆ. ಅಷ್ಟರಲ್ಲಿ ಕತ್ತಲಾಯಿತು, ದಾರಿ ಗೊತ್ತಾಗುತ್ತಿತ್ತು. ಇನ್ನು ಎಷ್ಟು ದೂರವಿದೆಯೋ ಆಯಾಸವಾಗುತ್ತಿತ್ತು. ರಾತ್ರಿ ರೈಲು ಪ್ರಯಾಣ, ಬೆಳಗಿನ ಕಾಡಿನ ಅಲೆದಾಟ, ಹಗಲಲ್ಲಿ ನಿದ್ದೆ ಇಲ್ಲ ಎಂಬ ನೆನಪಾಯಿತು. ಕಾಲನ್ನು ಎಳೆದುಕೊಂಡು ಹೋಗುತ್ತಿದ್ದ. ಅಷ್ಟರಲ್ಲಿ ಎದುರಿನಿಂದ ಒಂದು ಸೈಕಲ್ ಬಂತು. ಅದರದೇ ಡೈನಮೋದಿಂದ ಉರಿಯುವ ಬ್ಯಾಟರಿಯ ಬೆಳಕು ಕಣ್ಣಿಗೆ ಚುಚ್ಚಿತು. ಸವಾರ ಉಲ್ಲಾಸದಿಂದ ಸಿಳ್ಳೆ ಹೊಡೆದುಕೊಂಡು ಸಾಗಿ ಹೋದ. ಆದರೆ 50 ಅಡಿ ಹೋದವನು ಹಿಂದಿರುಗಿ ಬಂದು ಮಾತಾಡಿಸಿದ. ಸಾಹೇಬ್, ಒಬ್ಬರೇ ನಡೀತಿದ್ದೀರಿ, ಎಲ್ಲಿಗೆ ಹೋಗಬೇಕು? ಓರಿಯೆಂಟ್ ರಾಯಲ್ ರಿಸಾರ್ಟ್. ಕ್ಯಾರಿಯರ್ ಮೇಲೆ ಕೂತಿರ್ತೀರಾ, ನಾನು ಬಿಡ್ತೀನಿ. ಇವನಿಗೆ ಜೀವ ಬಂದಂತಾಯಿತು. ಸರಿಯಾಗಿ ಕೂರಿಸಿಕೊಂಡ ನಂತರ ಅವನು ಪೆಡಲ್ ಮೀಟಿದ ಮೇಲೆ ಅದೇ ಉಲ್ಲಾಸದಿಂದ ಸಿಳ್ಳೆ ಹೊಡೆಯತೊಡಗಿದ. ಭಾವ ತುಂಬಿ ತೊಟ್ಟಿಕ್ಕುವ ಸಿಳ್ಳೆ. ಶಾಸ್ತ್ರೀಯ ರಾಗವಲ್ಲ. ಈ ಮಾಲವ ಪ್ರದೇಶದ ಜಾನಪದ ಮಟ್ಟುಗಳು ಹೃದಯಕ್ಕೆ ತಟ್ಟುವಷ್ಟು ಭಾವನಾತ್ಮಕವಾದವುಗಳೆಂದು ಇವನಿಗೆ ಗೊತ್ತಿತ್ತು. ಅಂಥದ್ದೇ ಒಂದು ಮಟ್ಟಿನಲ್ಲಿ ತುಂಬಿರುವುದಕ್ಕಿಂತ ಹೆಚ್ಚು ತೀವ್ರವಾದ ಭಾವವನ್ನು ಈ ಸೈಕಲ್ ಸವಾರ ತನ್ನ ಸಿಳ್ಳೆಯಲ್ಲಿ ಹೊಮ್ಮಿಸುತ್ತಿದ್ದ. ಹೃದಯವು ಕುಸಿದು ಕಲಸಿಕೊಳ್ಳುವಂಥ 2 ತಿರುವುಗಳನ್ನು ಪಲ್ಲವಿ ಮಾಡಿಕೊಂಡು ಬೇರೊಂದು ಬಗೆಯ ನಡೆಯನ್ನು ಅನುಪಲ್ಲವಿಯಾಗಿ ಬಾರಿಸುವಂತೆ ಕಂಡಿತು. ಪನ್ನಲಾಲ ಘೋಷರ ಕೊಳಲಿನಿಂದ ಹೆಚ್ಚು ಭಾವಸಾಂದ್ರವಾಗಿದೆ ಇವನ ಸಿಳ್ಳೆ ಅನ್ನಿಸಿತು. ಅವನು ದಾರಿಯುದ್ದಕ್ಕೂ ಅದೇ ಮಟ್ಟನ್ನು, ಇದು ಪುನರಾವರ್ತನೆ ಎಂಬ ಅರಿವಿಲ್ಲದೆ ಮತ್ತೆ ಮತ್ತೆ ಹೊಡೆಯುತ್ತಿದ್ದ. ಎಷ್ಟು ಪುನರಾವರ್ತಿಸಿದರೂ ಅದರ ರಸದ ಬುಗ್ಗೆ ಮುಗಿಯುವಂಥದ್ದಲ್ಲ ಎಂದು ಇವನಿಗೂ ಅನ್ನಿಸುತ್ತಿತ್ತು. ಅದು ಕತ್ತಲೆಯಲ್ಲಿ ಅದರ ರಸ ವಿಸ್ತಾರದ ಕೊನೆ ಇಲ್ಲದ್ದು ಎನಿಸಿತು. ಕೊನೆಗೊಮ್ಮೆ ಚಿತ್ರಪುರದ ದೀಪಗಳು ಕಾಣಿಸಿದವು. ಸವಾರನು ನೇರವಾಗಿ ಅರಮನೆಯ ಮುಂಬದಿಗೆ ಕರೆತಂದು ಎಡಗಾಲನ್ನು ನೆಲಕ್ಕೆ ಕೊಟ್ಟು ಸೈಕಲ್ ನಿಲ್ಲಿಸಿ ಇಳಿಯಿರಿ ಎಂದ. ಕಿಸೆಗೆ ಕೈ ಹಾಕಿ ಸಿಕ್ಕಿದ 100 ರೂಪಾಯಿಯನ್ನು ತೆಗೆದು ಅವನ ಕಡೆಗೆ ನೀಡಿದ. ಅದನ್ನು ಕೈಗೆ ತೆಗೆದುಕೊಂಡು ಅವನು, ಸರ್, ಹೋಟೆಲ್ನಲ್ಲಿ ಒಂದು ಟಿಪ್ ಅಂದರೆ 100 ರೂಪಾಯಿ ಇರುತ್ತೆ. ನಾನು 4 ಮೈಲ್ ಸೈಕಲ್ ತುಳಿದಿದ್ದೀನಿ, ಅದು ಕತ್ಲಲ್ಲಿ. 1000 ರೂಪೀಸ್ ಆದರೂ ಕೊಡಿ ಅಂದ. ಏನು ದರೋಡೆ ಇವಂದು ಅನ್ನಿಸ್ತು. ಮುಂಬೈಯಲ್ಲಿ ಟ್ಯಾಕ್ಸಿಯ ಬಾಡಿಗೆಯೇ ಮೈಲಿಗೆ 6 ರೂಪಾಯಿ ಇದೆ. ದೂರದ ಊರಿಗಾದರೆ 3. ಆದರೂ ಕೂರುವ ಮೊದಲು ನಾನು ಬಾಡಿಗೆ ಎಷ್ಟು ಅಂತ ಮಾತಾಡಬಿಡಬೇಕಾಗಿತ್ತು. ತಪ್ಪಿನ ಅರಿವಾಯಿತು. ಆದರೂ 1000 ಕೊಡುವುದು ಅನ್ಯಾಯಕ್ಕೆ ಸೋತಂತೆ ಅನ್ನಿಸ್ತು. ಸೈಕಲ್ ಸವಾರನು ಧರಿಸಿದ್ದು ರೆಸಾರ್ಟಿನ ಸಮವಸ್ತ್ರವೆಂದು ಅಷ್ಟರಲ್ಲಿ ಅವನಿಗೆ ಕಂಡಿತು. ಏನಯ್ಯ, ಕೇಳೋಕ್ಕೂ ಒಂದು ಲೆಕ್ಕ ಬೇಡವಾ? ನಾನಾಗಲೇ 1 ಮೈಲಿ ನಡೆದಿದ್ದೆ. 3 ಮೈಲಿ ಸೈಕಲ್ ಕ್ಯಾರಿಯರ್ ಸವಾರಿಗೆ 1000ವಾ? ರಿಸೆಪ್ಷನ್ಗೆ ನಡಿ, ಅವರಿಗೆ ನ್ಯಾಯ ಒಪ್ಪಿಸಿ ಅವರು ಹೇಳಿದಷ್ಟು ಕೊಡ್ತೀನಿ ಎಂದ. ಇದು ಹೋಟೆಲ್ನ ಡ್ಯೂಟಿಗೆ ಸಂಬಂಧಪಟ್ಟ ಸೇವೆಯಲ್ಲ. ಡ್ಯೂಟಿ ಮುಗಿಸಿ ನಾನು ಮನೆಗೆ ಹೋಗ್ತಿದ್ದೆ. ನೀವು ಕೊಡೋದಿದ್ರೆ 500 ಕೊಡಿ, ಇಲ್ಲದಿದ್ದರೆ ಅದನ್ನು ನಾನೇ ನಿಮಗೆ ಟಿಪ್ಸ್ ಅಂತ ಕೊಟ್ಬಿಡ್ತೀನಿ ಎಂದು ರೋಪ್ ಹಾಕಿದ. ಜಗಳವನ್ನು ಮುಂದುವರಿಸುವ ಮನಸ್ಸಿಲ್ಲದೆ ಅವನು ಮತ್ತೆ 100ರ 4 ನೋಟುಗಳನ್ನು ತೆಗೆದು ಅವನ ಮುಂದೆ ಹಿಡಿದ. ಅವನು ಅದನ್ನು ಎಣಿಸಿಕೊಳ್ಳುವಾಗ ಏನೂ ಅನ್ನಿಸಿ ತುಸು ಮುಂದೆ ಬಂದು ಅವನ ಮುಖ ನೋಡಿದ. ಗಿರಿ ಇನ್ನು ಹೆಚ್ಚು ಹೊತ್ತು ಅವನೆದುರು ನಿಂತರೆ ಬೆಳಕಿನಲ್ಲಿ ಅವನೇನಾದರೂ ತನ್ನ ಮುಖವನ್ನು ಸರಿಯಾಗಿ ನೋಡಿಯಾನು ಎಂಬ ಅಂಜಿಕೆಯಾಗಿ ಸರಸರನೆ ಸ್ವಾಗತ ಕಕ್ಷೆಯ ಮೆಟ್ಟಿಲುಗಳನ್ನು ಹತ್ತತೊಡಗಿದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.